ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 24/7/2025 ಗುರುವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿ, ಪುನರ್ವಸು ನಕ್ಷತ್ರ, ಹರ್ಷಣ ಯೋಗ, ಚತುಷ್ಪಾತ್ ಕರ್ಣ. ಇವತ್ತಿನ ಪಂಚಾಂಗ ಫಲ ನಾಗರ ಅಮಾವಾಸ್ಯೆ. ಹಾಗೆಯೇ ಜ್ಯೋತಿರ್ಭೀಮೇಶ್ವರ ವ್ರತ. ಭೀಮನಂತ, ಶಿವನಂತ, ರಾಮನಂತ ಯಜಮಾನ ಇರಬೇಕು, ಮುತ್ತೈದೆ ಸೌಭಾಗ್ಯದಲ್ಲಿ ಬದುಕಬೇಕು ಅಂತ ತುಂಬ ಜನ ಪೂಜೆ ಮಾಡಿಕೊಡ್ತಾರೆ. ನಮ್ಮ ಕರ್ನಾಟಕದ ಸಂಪ್ರದಾಯ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳಿದ್ರೆ ಆದಿದೇವ, ಆದಿ ದಂಪತಿಗಳು. ನೀವು ನೋಡಿ, ಹಿಂದಿನ ಕಾಲದಲ್ಲಿ ಒಂದು ಪತ್ರಿಕೆ ಹೊಡೆದ್ರು ಅಂದರೆ ಶಿವ ಪಾರ್ವತಿ ಇರ್ತಿತ್ತು. ಇವತ್ತು ಆ ಪತ್ರಿಕೆಗೆ ಲೆಕ್ಕನೇ ಇಲ್ಲ ಮಕ್ಕಳೇ, ಆ ವ್ಯಾಲ್ಯೂನೇ ಇಲ್ಲ, ಅದಿರೋದೇ ಇಲ್ಲ. ಬೇರೆ ಏನೇನೋ ಹಾಕಿರ್ತಾರೆ. ಶಿವ ಪಾರ್ವತಿ ನಿಂತು ನಮ್ಮ ಆಯಸ್ಸು, ನಮ್ಮ ಕುಟುಂಬ ವೃದ್ಧಿ, ಆ ಮಂಗಳ ಸುಮಂಗಳ ಅನ್ನತಕ್ಕಂಥ ಆಶೀರ್ವಚನ ಮೊದಲು ಆ ಭಗವಂತನ ಚಿತ್ರ ಹಾಕ್ತಿದ್ರು. ಗಂಡ ಅನ್ನೋದು ಇಲ್ಲ, ಹೆಂಡತಿ ಅನ್ನೋದು ಇಲ್ಲ. ಈ ವ್ರತಗಳ ಬಗ್ಗೆ ಮಾತನಾಡಲಿಕ್ಕೆ ನನಗೊಂಥರ ಸಂಕೋಚನೂ ಆಗತಕ್ಕಂಥದ್ದಾಗುತ್ತೆ. ಇಲ್ಲ ಮಕ್ಕಳು, ಹೊರಟೋಯ್ತು. ಆ ಪಶ್ಚಿಮದ, ಆ ಪಾಶ್ಚಿಮಾತ್ಯ ಪದ್ಧತಿ ಬಂದ್ಬಿಟ್ಟಿದೆ ಈಗೆಲ್ಲ. ಯಾರನ್ನಾದ್ರೂ ನೋಡಿ, ಹಣೆ ತುಂಬ ಒಂದು ಅರಿಶಿನ ಬೊಟ್ಟು ಇಡೋ ಅಂಥವ್ರು, ಕುತ್ತಿಗೆಯಲ್ಲಿ ಆ ಒಂದು ಕರಿಮಣಿ, ಆ ತಾಳಿಯನ್ನು ಒಳಗಡೆ ಹಾಕ್ಕೊಳ್ಳೋದು, ತುರುಬ್ನಲ್ಲಿ ಒಂದು ಪುಟ್ಟು ಹೂವು ಇಡೋದು, ಕೈ ತುಂಬ ಬಳೆ ಹಾಕೋದು. ನೀವು ದುರ್ಬೀನ್ ಇಟ್ಕೊಂಡು ಹುಡುಕ್ಬೇಕು, ದುರ್ಬೀನ್ ಇಟ್ಕೊಂಡು ಹುಡುಕ್ಬೇಕು. ಪೂಜಾ ದಿನ, ವ್ರತದ ದಿನ ಮಾತ್ರ ಹಾಕೋತಾರೆ 10 ನಿಮಿಷ ಅಷ್ಟೇ. ಅಯ್ಯೋ ಅದಿದ್ದೆ ಬಿಡಿ. ಈ ರೀತಿ ಆಗ್ಬಿಟ್ಟಿದೆ. ಏನ್ ಮಾಡ್ತೀರಿ? ಇನ್ನು ವ್ರತಗಳ ಬಗ್ಗೆ ಎಷ್ಟೇ ಹೇಳಿದ್ರು ಸಂಕಟ ಆಗ್ತಕ್ಕಂಥದ್ದು. ಇರ್ಲಿ, ನಿಮ್ಮ ಭಾವಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಳಿ. ಆದ್ರೂ ನಿಮ್ಮ ಯಜಮಾನರು ನೆಮ್ಮದಿಯಾಗಿರ್ಲಿ. ನೀವು ಮುತ್ತೈದೆ ಸೌಭಾಗ್ಯವಾಗಿ ಒಬ್ಬ ಆಚಾರ್ಯನಾಗಿ ಆಶೀರ್ವಚನ ಮಾಡಬೇಕಾಗಿರೋದು ನನ್ನ ಕರ್ತವ್ಯ. ಹೌದು, ಚೆನ್ನಾಗಿರಿ ಮಕ್ಕಳೇ, ತೃಪ್ತಿಯಾಗಿರಿ, ಎಕ್ಸ್ಪೆಕ್ಟೇಷನ್ ಇಂದ ಬದುಕಬೇಡಿ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ಸುಖಿ ದಾಂಪತ್ಯಕ್ಕೆ ಒಂದೇ ಸೂತ್ರ. 7 ಸೂತ್ರ, 10 ಸೂತ್ರ, 100 ಸೂತ್ರ, 1000 ಸೂತ್ರ ಏನು ಬೇಕಿಲ್ಲ. ಗೋಲ್ಡನ್ ರೂಲ್, ಸೋತು ಬಿಡುವುದು. ಜಗತ್ನಲ್ಲಿ ಯಾರಿಗೂ ಸೋಲಬೇಡಿ, ಯಾರಿಗೂ ತಲೆಬಾಗಬೇಡಿ, ಯಾರಿಗೂ ಕ್ಷಮೆ ಅಂತ ಕೇಳಬೇಡಿ. ನಾನು ಹೇಳ್ತೇನೆ, ಜಗತ್ತಲ್ಲಿ ಮನೆ ಒಳಗಡೆ ಅಂತ ಬಂದಾಗ ನನ್ನ ಕುಟುಂಬ ಸೋತು ಬಿಡಿ. ನಿಮ್ಮ ಸಂಗಾತಿ ಇರ್ಲಿ, ಆ ನಿಮಿಷಕ್ಕೆ, ಆ ಕ್ಷಣಕ್ಕೆ ನೋಡಿ, ಪ್ರಾಬ್ಲಮ್ಮೇ ಸಾಲ್ವ್. 100% ಭಾಗ ಸಾಲ್ವ್. ಅದನ್ನ ಅವನೇನೋ ಹೇಳ್ತಿದ್ದಾನೆ, ಇಲ್ಲ ಆಕೆ ಏನೋ ಹೇಳ್ತಿದ್ದಾಳೆ, ಅದನ್ನ ಯಾಕೆ ಅಪಾರ್ಥವಾಗಿ ತಿಳ್ಕೊತೀರಿ? ಅದಕ್ಕೆ ಹಿಂದಿನ ಕಾಲದಲ್ಲಿ ಒಂದು ಮದುವೆಗೆ ನಿಶ್ಚಿತಾರ್ಥ ಅಂತ ಮಾಡೋರು, ಮಾತುಕತೆ ಅಂತ ಮಾಡೋರು, ಸಮಯ ಕೊಡೋರು. ಒಂದು 60 ದಿನ 90 ದಿನ ಅಷ್ಟೇ. ಆಗಿನ ಕಾಲಕ್ಕೆ 30, 60, 90 ಹೆಚ್ಚು, 90 ದಿನದ ಮೇಲೆ ಹೆಚ್ಚು. ಯಾಕಂದ್ರೆ ಯಾರೋ ಉಳಿ ಹಿಂಡು ಬಿಟ್ರು, ಇಲ್ಲದ್ದು ಹೇಳ್ಬಿಟ್ರು. ಹುಡುಗ ಹುಡುಗಿ ಸುಮ್ಮನೆ ಇರೋಲ್ಲ. ಹೋಗ್ತಾ ಬರ್ತಾ ಇನ್ನೊಂದು ಕೈ ಜಾರಿ ಬಿಡ್ತು ಅಂದ್ರೆ, ಹೆಚ್ಚು ಕಡಿಮೆ ಆಗ್ಬಿಡ್ತು ಅಂದ್ರೆ ಆಡಬಾರದು ಮಾತು, ಮಾಡಬಾರದ್ದು. ಅದಕ್ಕೆ ಮಾತುಕತೆ ಆಗಿದ್ದು 30 ದಿನ 50 ದಿನ 100 ದಿನದ ಒಳಗಡೆ ಮದುವೆ ಮುಗಿಸ್ತಿದ್ರು. ಇವತ್ತಿಲ್ಲ. ನಾನಂತೂ ಹೇಳ್ತೇನೆ, ಈಗಿನ ಜನರೇಷನ್ಗೆ ನಿಶ್ಚಿತಾರ್ಥ, ತಾಂಬೂಲ ಬದಲಾಯಿಸ್ಕೊಳ್ಳೋದು ಇದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ತಗೊಳ್ಳಿ, ಒಂದು 10 ತಿಂಗಳು 20 ತಿಂಗಳು ಸಮಯ ತಗೊಳ್ಳಿ. ನಾವು ದೊಡ್ಡವ್ರು ಮಾತಾಡೋದಲ್ಲ, ಈಗ ನೀವು ಮಾತನಾಡೋದು. ನಿಮಗೇನು ಬೇಕು, ನಿಮಗೇನು ಅರ್ಥ ಆಗ್ಬೇಕು, ಅವನೇನು ಅರ್ಥ ಆಗ್ಬೇಕು, ಇನ್ಯಾವ ಅನರ್ಥ ಆಗುತ್ತೆ, ಇನ್ಯಾವ್ದು ಆಗಬಾರದು. ಆಮೇಲೆ ತುಂಬಾ ಇವತ್ತಿನ ದಾಂಪತ್ಯ ಜೀವನದಲ್ಲಿ ಮುರಿದು ಹೋಗಲು ಅತಿ ದೊಡ್ಡ ಕಾರಣ ಏನು ಗೊತ್ತಾ? ಎಕ್ಸ್ಪೆಕ್ಟೇಷನ್. ನನ್ ಗಂಡ 1.5 ಲಕ್ಷ ಸಂಬಳ ತಗೊಂಡೋಗಿ ಯಾರು ಕೊಡ್ತೀಯಾ? ನನ್ಗೆ 5,000 ಬ್ಲೌಸ್ ಪೀಸ್ ಹೊಲ್ಸು. ನಾನು ಮಾತ್ರ ಅವ್ನು ಕೇಳಿದ ಅಡಿಗೆ ಮಾಡ್ಕೊಡಲ್ಲ.
ಅವ್ನಿಗೆ ಬೇಕಿರೋ ರುಚಿ ರುಚಿಯಾಗಿ ನೋಡಿ. ಮಾತಾ ಸಮನ್ನ ಅಸ್ತಿ ಪೋಷಣ, ಪತ್ನಿ ಸಮನ್ನಾಸ್ತ ಪೋಷಣ ಅಂತ ಹೇಳ್ತಾರೆ. ಅಮ್ಮನ ಹಾಗೆ ಉಣಬಡಿಸುವವಳು, ಅಮ್ಮನ ಹಾಗೆ ಜಗತ್ತಲ್ಲಿಲ್ಲ. ಹಾಗೆ ಪತ್ನಿಯ ಹಾಗೆ ಸೇವೆ ಮಾಡುವವಳು, ಬಡಿಸುವವಳು. ಅಮ್ಮ ಉಣಬಡಿಸ್ತಾಳೆ, ಈಕೆ ಬಡಿಸ್ತಾಳೆ, ರೀ ಇನ್ನೊಂದು ಸ್ವಲ್ಪ, ರೀ ಇನ್ನೊಂದು ಸ್ವಲ್ಪ. ಎಲ್ಲಾ ಸ್ತ್ರೀಯರಿಗೂ ಅಡಿಗೆ ಅನ್ನೋದೊಂದು ಬರಬೇಕು ಅಂತ ಮೊದಲು ಕಲಿಸ್ತಿದ್ರು. ಗೊತ್ತಿತ್ತು, ಮನೆಯ ಯಜಮಾನ, ದುಡಿಯೋ ಯಜಮಾನ ಅವನಿಗೆ ಎರಡೇ ಬಯಸೋದು. ಯಜಮಾನ ಆದ್ಮೇಲೆ ಮನೆಗೆ ಬಂದಿದ್ದೆ ಅವನಿಗೆ ಏನ್ ಬೇಕು ರುಚಿ ರುಚಿಯಾಗಿ ಅವನು ಚೆನ್ನಾಗಿ ನೋಡ್ಕೋತಾನೆ. ಅರೆ ಅನ್ನದಾತೋ ಸುಖೀ ಭವ. ಅನ್ನಪೂರ್ಣೇಶ್ವರಿ ನನ್ನ ಮನೇಲಿ ಇಷ್ಟು ಚೆನ್ನಾಗಿ, ನಾನು ಇಷ್ಟು ಆನಂದವಾಗಿ ನನ್ನ ಪತ್ನಿಯನ್ನ ಯಾವಾಗ್ಲೂ ಹೊಗಳ್ತೇನೆ ಅಂದ್ರೆ ಏನ್ ಕಾರಣ ಗೊತ್ತಾ? ನನಗೆ ತುಂಬಾ ಇಷ್ಟ ಕಡಲೆಬೇಳೆ ಪಾಯಸ. ತಾಯಿ ಜೀವ ಮಾಡಿಡುತ್ತೆ ಹೆಸರು ಬೇಳೆ ಪಾಯಸ. ಒಂದ್ ಸಿಹಿ ಇರುತ್ತೆ, ಹೋಳಿಗೆ ಹೂರ್ಣ, ಕಜ್ಜಾಯ, ಒಂದ್ ರವೆ ಉಂಡೆ, ಒಂದ್ ಕರ್ಜಿಕಾಯಿ, ಒಂದ್ ನಿಪ್ಪಟ್ಟು, ಒಂದು ಕೋಡುಬಳೆ, ಏನೋ ಒಂದ್ ಮಾಡ್ತಲೇ ಇರುತ್ತೆ, ಮಾಡಿಟ್ಟಿರುತ್ತೆ. ನನ್ನ ಅಕ್ಕ ತಂಗಿರು ಕೂಡ ಹಿಂಗ್ ನೋಡ್ತಿರ್ತಾರೋ, ಏನೋ ಇದು ನಿನ್ಗೆ ವೆರೈಟಿ ಬರುತ್ತೆ ಕಣೋ ನಿನ್ಗೆ ಅಂತ. ಅದೇ ಅನ್ನ ನೀವು ನಂಬಲ್ಲ, ಬಡಿಸೋವಾಗ ಒಂದ್ ಸ್ವಲ್ಪ ಅನ್ನ, ಅನ್ನದ ಜೊತೆ ತೊವ್ವೆ ಜೊತೆ ಒಂದ್ ಸ್ವಲ್ಪ ಅನ್ನ, ಕೂಟಿನ ಜೊತೆ ಒಂದ್ ಸ್ವಲ್ಪ ಅನ್ನ, ಸಾಂಬಾರ್ ಜೊತೆಗೆ ಅನ್ನ, ಮೊಸರು ಜೊತೆಗೆ ಒಂದು ಅನ್ನ, ಅದ್ರ ಜೊತೆಲಿ ಅದೇ ಅನ್ನ ತಗೊಂಡು ಒಂದ್ ಸ್ವಲ್ಪ ಪುಳಿಯೋಗರೆ ಮಾಡಿಟ್ಟಿರ್ತಾಳೆ. ಇಷ್ಟು ಚಿತ್ರಾನ್ನ ಗೊಜ್ಜು ಮಾಡಿಟ್ಟಿರ್ತಾಳೆ, ಮಿಕ್ಸ್ ಮಾಡಿ ಅದನ್ನ ಸ್ವಲ್ಪ ಇಡ್ತಾಳೆ. ಅಲ್ಲೊಂದು ಪಲ್ಯ, ಒಂದು ಕೂಟು, ಒಂದು ಉಪ್ಪಿನಕಾಯಿ, ಒಂದು ಮೊಸರು, ಅದೇ ಮೊಸರನ್ನ ತಿಳಿ ಮಾಡಿ ಮಜ್ಜಿಗೆ, ಅದೇ ಸಾಂಬಾರು, ಅದ್ರ ಜೊತೆಲಿ ಕಾಯಿಗಳು ತೆಗೆದು ಈ ಕಡೆ ಒಂದ್ ಸ್ವಲ್ಪ ಇರೋದನ್ನೇ ಅಚ್ಚುಕಟ್ಟಾಗಿ. ಏನು ಇಲ್ಲ ನೋಡಕ್ಕ, ಇದಿಷ್ಟೇ ಏನೋಪ್ಪ. ಅದಕ್ಕೆ ಮಾತಿದ್ರೆ ನನ್ನ ಹೆಂಡತಿ ಅಂತ ಹೇಳ್ತೀಯ ಅಂತ. ಯಾಕೆ ನಿಮ್ಮ ಯಜಮಾನ್ರುಗಳೆಲ್ಲ ಹೇಳಿ ಅಂದ್ರೆ ಅದೇ ನೈಟಿ ಹಾಕೊಂಡೇ ಇರ್ತಾರೆ. ಬೆಳಿಗ್ಗೆ ಯಾವ ಸ್ತ್ರೀ ಎದ್ದ ತಕ್ಷಣ ಮಂಚದಿಂದ ಎದ್ದು ಸ್ನಾನ ಮಾಡದೆ ಏನು ಮುಟ್ಟೋ ಆಗಿಲ್ಲ. ಸ್ನಾನದ ಮನೆಗೆ ಹೋಗಿ ನೀರು ಆನ್ ಮಾಡಿಬಿಡ್ಬೇಕು. ಹೌದು, ಬಕೆಟ್ಗೆ ಸ್ನಾನ ಮಾಡಿಯೇ ರಾತ್ರಿಯೇ ತೆಗೆದಿಡ್ಬೇಕು. ಮಂಚದ ಮೇಲೆ ಮಲಗೋಕ್ ಮೊದಲು ಆ ವಸ್ತ್ರಗಳು, ಬೆಳಿಗ್ಗೆ ಧರಿಸ್ತಕ್ಕಂಥ ವಸ್ತ್ರ, ಯಾಕಂದ್ರೆ ಮಂಚದ ಮೇಲೆ ಮಲಗದ ಮೇಲೆ ಮಳೆ ಆಗೋಯ್ತು, ಮೀರ್ತು, ಬ್ರೇಕಪ್ ಆಯ್ತು, ಅದೊಂದು ದಾಂಪತ್ಯ ಮಡಿ. ಅದು ಪ್ರತಿ ಹೆಣ್ಣಿಗೂ ಶೃಂಗಾರ ಸಿಂಗಾರ ಎರಡೂ ಬರಬೇಕು ಅಂತ ಹೇಳ್ಕೊಡ್ತಿದ್ರು. ಎಲ್ಲಿ ಮಡಿ ಮೊದಲೇ ಮಾಡಿಟ್ಕೊಬಿಟ್ಟಿದ್ದೀವಿ ಎಡಬಟ್ಟುಗಳು, ಬೊಟ್ಟೆ ಇಡಲ್ಲ, ಸಿಂಗಾರವೇ ಇಲ್ಲ, ಇನ್ನೆಲ್ಲಿಂದ ಶೃಂಗಾರ ಬರುತ್ತೆ? ಇವತ್ತಿಗೂ ತಾಯಿ ಜೀವ ಅಮ್ಮಮ್ಮ ಸರೋಜಾದೇವಿಯವರು ಹೋಗಿದ್ದಾರೆ. ತಮಿಳ್ನಾಡಿನಲ್ಲಿ ಇವತ್ತಿಗೂ ಒಂದು ಮಾತಿದೆ, ಇದೇನೆ ಸರೋಜಾದೇವಿ ತರ ಕುಲುಕಿ ವಯ್ಯಾರವಾಗಿ ನಡೀತೀಯ ಅಂತ. ಎಲ್ಲ ಸೂಪರ್ ಸ್ಟಾರ್ ಜೊತೆಲಿ ಮಾಡಿರೋ ತಾಯಿ ಜೀವ ನೆನ್ಪಿಟ್ಕೊಳ್ಳಿ. ಆ ಅಮ್ಮ ಆ ಕಾಲಕ್ಕೆ ಅಂತ ತಾನು ಕಡೆಯವರೆಗೂ ಹಾಗೆ ಇದ್ರು ಅಮ್ಮ. ಅದೊಂದು ಆಕೆ ಗೊತ್ತಿತ್ತು, ಒಂದು ಸ್ತ್ರೀ ಅಮ್ಮನಾಗಿರ್ಬೇಕು, ಅಲಂಕಾರವಾಗಿರ್ಬೇಕು, ಅದೊಂದು ಗೌರವ, ಅದೊಂದು ಸಂಸ್ಕಾರ, ಅದೊಂದು ಹೆಮ್ಮೆ, ಕಿರೀಟ. ಎಷ್ಟು ಮಂದಿಗೆ ಇವತ್ತು ಪ್ರತಿ 10 ಕುಟುಂಬದಲ್ಲಿ 7 ಡೈವರ್ಸು ಇಲ್ಲ ಸೆಪರೇಷನ್ನು, ಬೇರೆ ಮಹತ್ವ ಅಂದ್ರೆ ಇದು ಬರೋದೇ ಇಲ್ಲ. ಅಲಂಕಾರವೇ ಇಲ್ಲ, ಬೆಳಿಗ್ಗೆ ಸ್ನಾನವೇ ಇಲ್ಲ, ಇನ್ನೇನು ಎಲ್ಲ ಅಮಂಗಳವೇ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸ್ತ್ರೀ ಮಾಡಬೇಕಾದ ಮೊಟ್ಟ ಮೊದಲ ಕಾರ್ಯ, ಮಂಚದಿಂದ ಇಳಿತಿದ್ದಾಗೆ ಹಾಸಿಗೆಯಿಂದ ಎದ್ದಿದ ತಕ್ಷಣ ಸೀದಾ ಟಾಯ್ಲೆಟ್ಗೆ ಹೋಗೋದು, ದೇಹ ಶುದ್ಧಿ. ಅಲ್ಲೊಂದು ನೀರು ಹಾಕೊಂಡೇ ಹೊರಗಡೆ ಬರಬೇಕು. ಸೀದಾ ಹಾಗೆ ಬಂದು ಒಲೆ ಹತ್ರ ಬಂದು ಕ್ಲೀನ್ ಮಾಡ್ಕೊಂಡು ಒಲೆ ಹಚ್ಚಬೇಕು, 2ನೇ ಕಾರ್ಯ. 3ನೇದು ದೇವರ ಮನೆ, ಅಲ್ಲಿಗೆ ಸಿದ್ಧತೆ, ಹೊಸಲು, ಅಲ್ಲೊಂದು ತುಳಸಿ ಕಟ್ಟೆ. ಈ ಐದು ಆಮೇಲೆ ಅನ್ನಕ್ಕಿಡೋದು. ಹಾಲಿಗಿಡ್ತಾರೆ, ಹಾಲು, ಬಿಸಿ ಹಾಲು, ಕಾಫಿಯೋ, ಟೀಯೋ, ಇನ್ನೊಂದು. ಆಮೇಲೆ ಅನ್ನಕ್ಕೆ, ತಿಂಡಿಗೆ ಇನ್ನೊಂದು. ಯಾರಾದ್ರೂ ಈ 5 ನಿಯಮ ಫಾಲೋ ಮಾಡ್ತಿದ್ದೀರಾ? ಸುಮ್ನಿರಿ ಗುರುಗಳ, ಬೆಳಿಗ್ಗೆ ಅಷ್ಟೊತ್ತಿಗೆ ಡ್ಯೂಟಿಗೆ ಹೋಗ್ಬೇಕು, ನೀವೇನೇನೋ ಕತೆ ಹೇಳ್ಬೇಡಿ. ತುಂಬಾ 10ರಲ್ಲಿ ಅಲ್ಲ, 1,99,990 ಸ್ತ್ರೀಯರ ಮನೆಯಲ್ಲಿ ಕಣ್ಣೀರು, ದುಃಖ, ಸಮಸ್ಯೆ. ಕಾರಣ ಏನ್ ಗೊತ್ತಾ? ನೀವು ಯಾವ ವ್ರತ ಮಾಡಿದ್ರು, ಯಾವ ಪೂಜೆ ಮಾಡಿದ್ರು, ಅತಿ ದೊಡ್ಡ ಅಮಂಗಳ ನಡೆಯತಕ್ಕಂಥದ್ದು ಬೆಳಿಗ್ಗೆ ಎದ್ದು ಸ್ನಾನವಿಲ್ಲದೆ ಬೇರೆ ಮುಟ್ಟೋದು, ಹೋಗೋದು. ಮಕ್ಕಳಿಗೆ ಅದೇ ನೈಟಿನಲ್ಲೇ ಹೋಗಿ ಆ ಒಂದು ಕಿಚನ್ ಅನ್ನ
ದೇವತಾ ಸ್ವರೂಪ. ನಿಮಗೆ ಗೊತ್ತಿದೆಯಾ ಪ್ರತಿ ಸ್ತ್ರೀಯರ ಗರ್ಭಸ್ಥಾನ ಯಾವುದು? ಅದು ಪೂಜನೀಯ ಸ್ಥಳ ಯಾವುದು ಗೊತ್ತಾ? ಅಡಿಗೆ ಮನೆ. ಅಡಿಗೆ ಮನೆ. ನಾನು ತುಂಬಾ ಜನಕ್ಕೆ ಅಡಿಗೆ ಮನೆಯ ಕೆಲವೊಂದು ಪೂಜೆಗಳು ಹೇಳ್ಕೊಡ್ತಿರ್ತಾನೆ. ಹೀಗೆ ಮೊರದಲ್ಲಿ ತಂದಿಟ್ಟು ಇದನ್ನಿಡಿ, ಇದನ್ನ ತೆಗೆದು ಇದನ್ನ ಮಾಡಿ ಅಂತ ಹೇಳ್ತಿರ್ತಾನೆ. ಯಾಕೆ ಗೊತ್ತಾ? ನಿತ್ಯ ಸೇವೆ ಆಗ್ಬೇಕು, ಅಲ್ಲೊಂದು ದೀಪ ಹಚ್ಚಬೇಕು. ಅದಕ್ಕೆ ಆ ರೀತಿ ಸಂಸ್ಕಾರ ಹೇಳ್ಕೊಟ್ಟಾಗ ಕೈಕಾಲು ತೊಳ್ಕೊಂಡು ಹೋಗಿ ಮಾಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಆದ ಮೇಲೆ ಒಲೆ ಹಚ್ಚಬೇಕು. ಆ ನಂತರ ಹೊಸಲು ಶುದ್ಧಿ, ಆ ನಂತರ ಅಡಿಗೆ ಮನೆ ಶುದ್ಧಿ, ಆ ನಂತರ ಒಲೆ ಮೇಲೆ ಅಲ್ಲೊಂದು ಪುಟ್ಟದಾಗಿ ಶುದ್ಧವಾಗಿ ಅಲ್ಲಿ ಬೆಳಿಗ್ಗೆ ಬಿಸಿನೀರು ಇಡಿ, ಒಂದು ಕಷಾಯ ಕಿಡಿ ಇಟ್ಟು ಮಿಕ್ಕಿದ ಪೂಜಾ ಕಾರ್ಯ. ಆಮೇಲೆ ಮನೆ ಒರೆಸ್ಕೊಂಡೆ ತಾನೆ ಎಲ್ಲ ಇಡೋದು. ಮನೆ ಒರೆಸ್ಕೋತೀರಿ? ಇಲ್ಲವೇ ಇಲ್ಲ. ಬೆಳಿಗ್ಗೆ ಎದ್ದು ಯಾರಾದ್ರೂ ಪೊರಕೆ ಮುಟ್ಟಿದವರು ಉಂಟಾ? ಈಗ ತೆಗೆದು ಒರೆಸ್ಕೊಳ್ಳೋದು, ಕ್ಲೀನ್ ಮಾಡ್ಕೊಳ್ಳೋದು ಇಲ್ಲವೇ ಇಲ್ಲ. ಅದೇ ನೈಟಿ, ಅದೇ ಮುಖದಲ್ಲಿ ಬೊಟ್ಟೆ ಇರಲ್ಲ. ಅದೇ ಮಕ್ಕಳಿಗೆ ಎಲ್ಲಿಂದ ಬರುತ್ತೆ? ಯಾವುದೋ ದೆವ್ವ ನೋಡ್ದಂಗ ಆಗಲ್ವಾ ಬೆಳ್ಳಂಬೆಳಿಗ್ಗೆ? ಯೋಚನೆ ಮಾಡಿ. ಜ್ಯೋತಿರ್ಭೀಮೇಶ್ವರ ವ್ರತ ಮಾಡ್ತಾರಂತೆ, ನನ್ನ ಗಂಡನಿಗೆ ಆಯಸ್ ಬರ್ಲಿ ಅಂತ. ಯಾವ ವ್ರತ ಮಾಡಿದ್ರೇನು ಈ 5 ಭಂಗಗಳು ಮಾಡಿದ ಮೇಲೆ ನಿಮ್ಮ ಆಯಸ್ಸಿಗೆ ಕುತ್ತು, ನಿಮ್ಮ ಆರೋಗ್ಯಕ್ಕೆ ಕುತ್ತು, ನಿಮ್ಮ ಬುದ್ಧಿಗೆ ಕುತ್ತು. ಬೆಳಿಗ್ಗೆ ಯಾರ ಮನೆ ಮುಂದ್ಗಡೆ ರಂಗೋಲಿ ಇದೆ ಹೇಳಿ? ಈಗ ಇಲ್ಲವೇ ಇಲ್ಲ. ಸಂಧ್ಯಾ ಕಾಲಕ್ಕಾದ್ರು ಆ ಗೋಧುವಳಿ ಹೊತ್ತಿನಲ್ಲಿ ಒಂದು ರಂಗೋಲಿ ಚಿಕ್ಕದಾಗಿ, ರಂಗೋಲಿ ಹಾಕೋದೇ ಬರಲ್ಲ, ಸುಮ್ಮನಿರಿ ಗುರುಗಳೇ, ಇದೇನಿದು? ಮೆಹಂದಿ ಹಾಕೋದ್ ಕೇಳಿ? ಇಲ್ಲವೇ ಇಲ್ಲ. ಕಣ್ಣಿಗೆ ಕಾಡಿಗೆ ಕೇಳಿ? ಇಲ್ಲವೇ ಇಲ್ಲ. ಆ ಐಬ್ರೋಗಳು ನೋಡ್ಬೇಕು, ಇಷ್ಟಿಷ್ಟು ದಪ್ಪ ಇಟ್ಕೊಂಡಿರ್ತಾರೆ, ಶಿವ ಬಿದ್ದೋಗ್ಬಿಡ್ಬೇಕು. ಹೌದು. ದೇಹ ನೋಡ್ಬೇಕು, ಹಿಂಗ್ ಮಾಡಿಟ್ಕೊಬಿಟ್ಟಿದ್ದಾರೆ. ಯಾವಾಗ್ಲೋ ತಿನ್ನು, ಯಾವಾಗ್ಲೋ ಮಲಗು. ಇನ್ನೇನಾಗುತ್ತೆ? ದೇಹಕ್ಕೆ ಸಿಂಗಾರವಿಲ್ಲ, ಆಟೋಮ್ಯಾಟಿಕಲಿ ಶೃಂಗಾರವೂ ಬರಲ್ಲ. ಮೈ ಎಮ್ಮೆ ಚರ್ಮ ಆಗೋಗುತ್ತೆ, ಮೈ ಮೇಲೆ ಅಸಡ್ಡೆಯಾಗಿ ಕೂದಲುಗಳು. ಹೌದು, ನೀವು ನೋಡಿ, ಸ್ತ್ರೀಯರಿಗೆ ಮೊದಲು ಕಲಿಸ್ಕೊಡ್ತಿದ್ದದ್ದು ಪದ್ಧತಿ, ಆಕೆ ಆ ಒಂದು ಪುಟ್ಟದಾಗಿ ವಯಸ್ಸಿಗೆ ಬರ್ತಿದ್ದಾಗಿ ಅರಿಶಿನ ಸ್ನಾನ ಮಾಡಿಸೋದು ಕಲಿಸೋರು. ಮೈ ಮೇಲೆ ಅನಗತ್ಯ ಕೂದಲುಗಳು ಹೋಗ್ಲಿ ಅಂತ ಅರಿಶಿನ ಕೊಂಬು ತಂದು ಒಡೆದು ಪುಡಿ ಮಾಡಿ ಸೋದಿಸಿ ಇಟ್ಕೊಂಡು ದೇಹಕ್ಕೆ ಎಣ್ಣೆ ಎಲ್ಲ ಅದೇ ಒಂದು ಅರಿಶಿನಕ್ಕೆ ಒಂದು ತೆಂಗಿನೆಣ್ಣೆ ಹಾಕಿ ದೇಹಕ್ಕೆ ಹಚ್ಕೊಳ್ಳೋರು. ನುಣುಪಾಗಿರ್ಬೇಕು. ಆ ಹಚ್ಕೊಳ್ಳೋವಾಗ್ಲೂ ಆ ಭಾವ ಬರಬೇಕು. ನಾನು ಅಮ್ಮ, ನಾನು ಅಕ್ಕ, ನಾನು ಅತ್ತಿಗೆ, ನಾನು ತಂಗಿ, ನಾನು ತಾಯಿ, ನಾನು ಮಗಳು, ನಾನು ಈ ಮನೆಯ ಒಂದು ಕಳಶವಮ್ಮ ನೀವು ದೀಪವಮ್ಮ ನೀವು. ಅದಕ್ಕೆ ನಿಮ್ಮನ್ನ ಆ ಮನೆ ಕಳಿಸೋವಾಗ ಇಲ್ಲಿಂದ ದೀಪ ಕೊಟ್ಟು ಕಳಿಸ್ತೇವೆ ತಾಯಿ, ಆ ಮನೆ ಬೆಳಗೋ ತಾಯಿ ನೀನು ಅಂತ. ಆ ಮನೆಯ ಕುಲ, ಆ ಮನೆಯ ಹೆಸರು, ಆ ಮನೆಯ ಸಂಪ್ರದಾಯ, ಆ ಮನೆಯ ಪರಂಪರೆ ಯಾರು ನೀವು ಅನ್ಕೊಂಡಿದ್ದೀರಾ? ನೀವು ಯಾರ ವಂಶಸ್ಥರು ಅಂತ ಅನ್ಕೊಂಡಿದ್ದೀರಾ? ಗೊತ್ತಿದೆಯಾ? ಏನೂ ಗೊತ್ತಿಲ್ಲ. ಬೆಳಗ್ಗೆ ಎದ್ದೋಳು ಇದು. ಆಮೇಲೆ ಇನ್ನೊಂದು ಅಮಂಗಳ ಮಾಡ್ತಾರೆ. ಬೆಳಗ್ಗೆ ಬಾಯಲ್ಲಿ ಬ್ಯೂಟಿಫುಲ್ ಮಾತುಗಳು ಬರ್ತವೆ. ಹೇ ಕತೆ ಎದೋಳು, ಡ್ಯಾಶ್ 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 ಡ್ಯಾಶ್. ಅಮಂಗಲ, ಬರೀ ಅಮಂಗಲದ ಮಾತುಗಳೇ. ಯಾವ ಸ್ತ್ರೀಯ ಬಾಯಲ್ಲಿ ನಿರಂತರವಾಗಿ ಇಂಥ ಒಂದು ವಾರ್ತೆಗಳು ಬರುತ್ತೋ ಆಮೇಲೆ ನೀವು ಯಾವ ವ್ರತ ಪೂಜೆ ಮಾಡಿದ್ರೂ ಬರಲ್ಲ. ಹೌದು, ಯಾವ ಸ್ತ್ರೀಯ ಬಾಯಲ್ಲಿ ಸದಾ ಅಯ್ಯೋ ಇದು ಮುಟ್ಟಿ ಹೇಳ್ತಾನೆ ಮಕ್ಕಳೇ, ನನ್ನ ಬಾಯಲ್ಲಿ ಸಿಟ್ಟು ಬಂತು ಅಂದ್ರೆ ಏನೇನೋ ಮಾತಾಡ್ಬಿಡ್ತಾನೆ. ಈಗ ತುಂಬಾ ತಾಳ್ಮೆ ನನಗೆ. ಕಲ್ತಿದ್ದು ಯಾರಿಂದ ಗೊತ್ತಾ? ನನ್ನ ಎರಡನೇ ತಾಯಿ. ಅದಕ್ಕೆ ಹಾಗಾಗಿ ಹೇಳ್ತಿರ್ತೀನಿ 2 ಕಣ್ಣುಗಳು ಅಂತ. ವಾಕ್ಸ್ಥಾನದಲ್ಲಿ ಕೇತು ಗುರು ದಗದಗ, ಕುಜನ ಮನೆ ಬೇರೆ. ಏನ್ ಮಾತಾಡಿರ್ತೀನಿ ಅಂತ ಗೊತ್ತಿಲ್ಲ. ಎಷ್ಟು ವೈದಿಕ ಶಾಂತ ಸ್ವಭಾವ, ಸಿಟ್ಟಿಗೆದ್ರೆ. ಆದ್ರೆ ನನ್ನನ್ನು ಪರಿಪೂರ್ಣ ಆಕೆ ಬಾಯಲ್ಲಿ ಒಂದು ದಿನ ಒಂದು ಕೆಟ್ಟ ಭಾಷೆ ಇವತ್ತಿನವರೆಗೂ ನಾನು ಕೇಳೇ ಇಲ್ಲ ಮಕ್ಕಳೇ. ಇಲ್ಲ. ಇನ್ನು ನನ್ನ ತಾಯಿ ಬಾಯಲ್ಲಿ ಬರ್ತಾ ಇದ್ದದ್ದು ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಚಂಡಿ ರತ್ನಮ್ಮ, ಚಾಮುಂಡೇಶ್ವರಿ ರತ್ನಮ್ಮ, ದುರ್ಗಾ ರತ್ನಮ್ಮ, ಕಾಳಿ ರತ್ನಮ್ಮ, ಏನೇನೋ ಮಾತಾಡ್ಬಿಡೋದು. ಇಲ್ಲವಲ್ಲ, ನಾನು ಸುಳ್ಳು ಹೇಳ್ಬಾರ್ದು. ತಾಯಿಗೊಂದು ಕಣ್ಣಿಗೆ ಬೆಣ್ಣೆ, ನನ್ನ ಧರ್ಮಪತ್ನಿಗೆ ಒಂದು ಸುಣ್ಣ. ಖಂಡಿತ ಇಲ್ಲ. ಭೀಮೇಶ್ವರ ವ್ರತ
ಸಾಕ್ಷಿಯಾಗಿ ಹೇಳ್ತಿದ್ದಾನೆ, ನನ್ನ ಧರ್ಮಪತ್ನಿಯ ಬಾಯಲ್ಲಿ ಕೆಟ್ಟ ಮಾತು ಆಡಿದ್ ನೋಡಿಲ್ಲ, ಆಕೆ ಶಾಪ ಕೊಟ್ಟಿದ್ದು ನೋಡಿಲ್ಲ. ಬೈದು ನನ್ ಬೇಡ, ನೀವು ಹೊರಟೋಗ್ತೀನಿ ನಾನು, ಇಲ್ಲ ನಾನೇಕ್ ಹೋಗ್ಬೇಕು, ನೀವು ಹೋಗಿ, ಇದು ನನ್ ಮನೆ, ನೀ ತುಂಬಾ ಸಾಧಾರಣವಾಗಿ. ಕೆಟ್ಟ ಭಾಷೆ ಯಾವ ಸ್ತ್ರೀ ನೀವ್ ಎಷ್ಟೇ ಪೂಜೆ ಮಾಡಿರಿ, ಏನೇ ಮಾಡಿರಿ, ಜ್ಯೋತಿರ್ ಭೀಮೇಶ್ವರ ವ್ರತ ಮಾಡ್ತಿದ್ದೀರಲ್ವಾ, ನೀವು ಮಾಡ್ತಿರೋ ತಪ್ಪುಗಳ ಲಿಸ್ಟ್ ಕೊಡ್ತಿದ್ದಾನೆ ಮಕ್ಕಳ. ಏನಕ್ಕೆ ಮನೇಲಿ ಲಕ್ಷ್ಮಿ ನಿಂತಿಲ್ಲ, ಬೇಜಾರು ಮಾಡ್ಕೋಬೇಡಿ. ಆ ವ್ರತ ಮಾಡಿದೆ, ಈ ಸೀರೆ ಉಟ್ಟಿದೆ, ಮಡಿಯಿಂದಿದ್ದೆ, ಉಪವಾಸದಿಂದ ಇದ್ದೆ, ಮನೆ ಮೇಲೆ ಕುಳಿತೆ, ಮನೆ ಮೇಲೆ ದೇವ್ರನ್ನಿಟ್ಟೆ, ಕಳಶಗಳನ್ನಿಟ್ಟೆ, 5 ಜನ ಮುತ್ತೈದನ್ ಕರೆದೆ, 11 ಜನನ್ ಕರೆದೆ, ಇನ್ನೊಂದು ಪಾಯಸಗಳಿಟ್ಟೆ, ನೈವೇದ್ಯಗಳಿಟ್ಟೆ, ನೆಲದಲ್ಲಿ ಚಾಪೆ ಮೇಲೆನೆ ಮಲಗದೆ, ಬ್ರಹ್ಮಚರ್ಯವಾಗಿದ್ದೆ, ಏಕಾದಶಿ ವ್ರತ, ಇನ್ನೊಂದು ವ್ರತ. ನೀವು ಏನೇ ಮಾಡಿ ಈ ತಪ್ಪುಗಳಲ್ಲಿ ನೀವು ಒಂದು ಮಿಸ್ ಮಾಡಿದ್ರು ನೆನ್ಪಿಟ್ಕೊಳ್ಳಿ, ನಳ ಮಹಾರಾಜ ಅಂತ, ನಳ ದಮಯಂತಿ ಅಂತೀವಲ್ವಾ, ಕಲಿದೇವ ಹೆಂಗ್ ಕಾಯ್ತಿದ್ದ ಅಂದ್ರೆ ಒಂದೇ ಒಂದು ತಪ್ಪಕ್ಕೆ ಕಾಯ್ತಿದ್ದ. ನಳ ಮಹಾರಾಜ ಒಂದು ತಪ್ಪು ಮಾಡ್ದ, ಅವನ ಹಿಂದ್ಗಡೆನೆ ಬಂದ್ಬಿಟ್ಟ, ಮೇಲೇನೆ ಮೆಟ್ಕೊಂಡೇ ನಿಂತ್ಕೊಬಿಟ್ಟ ನಳನಿಗೆ. ಶನೇಶ್ಚರ ಕಾದು ಕೂತಿದ್ದ. ಒಂದು ನಿಮಗೆ ಮೆಟ್ಕೊಂಡಿದೆ, ತೊಂದರೆಗಳು ಬರ್ತಿದೆ ಅಂದ್ರೆ ಈ ನಿಯಮಗಳಲ್ಲಿ ತಪ್ಪು, ಈ ನಿಯಮಗಳಲ್ಲಿ ತಪ್ಪು. ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಲ್ಲ. ಹೌದು, ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡದೆ ಯಾವುದೇ ಬಟ್ಟೆ ಮುಟ್ಟೋ ಆಗಿಲ್ಲ, ಗೊತ್ತಾ? ಆಗ ಕಬೋರ್ಡ್ ತೆಗಿತಾರೆ, ಬಟ್ಟೆ ಎತ್ತಾರೆ, ಎತ್ಕೊಂಡು ಟಾಯ್ಲೆಟ್ ರೂಮ್ಗೆ ಹೋಗ್ತಾರೆ. ದಿಸ್ ಇಸ್ ವೇರ್ ದೇ ಆರ್ ಡೂಯಿಂಗ್. ಇದು ಮಾಡ್ತಿರ್ತಕ್ಕಂಥ ಒಂದು ಸಮಸ್ಯೆ. ಮುಟ್ಟೋ ಹಾಗೆ ಇಲ್ಲ. ಹಾಸಿಗೆ ಮೇಲೆ ಕುಳಿತು ಮಲಗಿ ಎದ್ದವರು ಬೇರೇನು ಮುಟ್ಟೋ ಆಗಿಲ್ಲ. ಹಾಕೊಳ್ಳೋದು, ಟಾಯ್ಲೆಟ್ಗೆ ಹೋಗೋದು. ಇಲ್ಲ ಕಬೋರ್ಡ್ ತೆಗೆದ್ರು, ಇಲ್ಲ ಬೀರು ತೆಗೆದ್ರು, ಸೀರೆ ಇನ್ನೊಂದು ಏನೋ ವಸ್ತ್ರ ತಗೊಂಡು ಆಗೋದ್ರು. ಇಲ್ಲ ಮಕ್ಕಳೇ, ಈ ತಪ್ಪುಗಳಾಗದಾಗೆ ನೋಡ್ಕೊಳ್ಳಿ. ಇನ್ನೊಂದು, ಮಾತೆತ್ತಿದ್ರೆ ಕಣ್ಣಲ್ಲಿ ನೀರು. ಆ ಮನೆಯಲ್ಲೂ ಲಕ್ಷ್ಮಣ ಇಲ್ಲ. ಮಾತೆತ್ತಿದ್ರೆ ಕಣ್ಣಲ್ಲಿ, ಯಾವ ಸ್ತ್ರೀ ಆಗಲಿ, ತುಂಬಿದ ಮನೆ, ತುಂಬಿದ ಗೃಹಿಣಿ, ನೀವು ನೆನ್ಪಿಟ್ಕೊಳ್ಳಿ. ಅಮ್ಮನ ಕಣ್ಣಲ್ಲೇ ನೀರು ಬಿದ್ರೆ ಮನೆ ಮುಳುಗೋಯ್ತು. ಧರ್ಮಪತ್ನಿಯ ಕಣ್ಣಲ್ಲಿ ನೀರು ಬಂತು ಅಂದ್ರೆ ಮುಳುಗೋಯ್ತು. ಮಗಳಾಗಿ ಕಣ್ಣೀರು ಹಾಕಿದ್ರು ಅಂಥದ್ದೇನಾಗ್ಬಿಟ್ಟಿದೆ, ಕಣ್ಣೀರು ಹಾಕುವ ಅಂಥದ್ದು ಏನ್ ರಾಜ್ಯ ಕಳ್ಕೊಬಿಟ್ರ? ಏನು ಕಿತ್ತೂರು ರಾಣಿ ಮಹಾ ಸಂಸ್ಥಾನ, ಮೈಸೂರು ಮಹಾರಾಜರ ಮಹಾ ಸಂಸ್ಥಾನ, ಎಷ್ಟು ಕೇಸುಗಳಿದಾವೆ ಗೊತ್ತಾ? ಅವ್ರಿಗೆ ಎಷ್ಟು ಇದೆ ದೊಡ್ಡವ್ರಿಗೆ ನೋಡಿ. ಯಾವತ್ತಾದರೂ ಈಗ ದಸರಾ ಈ ಬಾರಿ 11 ದಿನ ಬಂದಿದೆ. ಬರುತ್ತೆ ನೋಡಿ. ಆ ತಾಯಿ ಜೀವವನ್ನ, ರಾಜಮಾತೆಯನ್ನ ನೋಡಿ. ಯಾವತ್ತಾದ್ರೂ ಕೋಪೋದ್ರಕ್ತ ಇನ್ನೊಂದು ಎಷ್ಟು ಚೆನ್ನಾಗಿ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾರೆ ನೋಡಿ. ನಾನು ಕೆಲವು ಸ್ತ್ರೀಯರ ಉದಾಹರಣೆಗಳು ಏನಕ್ಕೆ ಕೊಡ್ತೇನೆ ಅಂದ್ರೆ, ನೀವು ಒಳ್ಳೇದನ್ನ ಪಿಕ್ ಮಾಡಿ ಅಂತ. ನನಗೆ ಇನ್ನೊಬ್ರು ತುಂಬಾ ಇಷ್ಟ, ನಮ್ಮ ಮಂಡ್ಯದ ಗೌಡ್ತಿ, ಆ ತಾಯಿ ಸುಮಲತಾದೇವಿ. ನೀವು ಅವ್ರ ಹತ್ರ ಮಾತಾಡಿಸಿ ನೋಡಿ, ನೀವು ನೋಡಿ ಅವರ ಭಾಷೆ ನೋಡಿ. ದಯಮಾಡಿ ಹೇಳ್ತಾನೆ, ಆ ತಾಯಿಯ ಭಾಷೆ, ಆ ಸೊಗಡು, ಆ ಕೊಡೋ ಉತ್ತರ ಎಷ್ಟು ಡಿಪ್ಲೊಮ್ಯಾಟಿಕ್ ಆಗಿ, ಎಷ್ಟು ಎಜುಕೇಟೆಡ್ ಆಗಿ, ನಿಜವಾಗ್ಲೂ ಹೇಳ್ತಾನೆ, ಯಾರಿಗೂ ಬರಲ್ಲ. ನಾನು ನೋಡಿದ್ದೇನೆ ಅವರ ಒಂದೊಂದು ಮಾತುಗಳು. ಯಾರ್ಯಾರೋ ಕೆದಕ್ತಾರೆ, ಏನೇನೋ ಹೇಳ್ತಾರೆ. ಆ ತಾಯಿ ಜೀವ ಎಲ್ಲೇ ಬಿಟ್ಟು ಮಾತನಾಡಿದ್ದು, ಕಣ್ಣೀರು ಎಲ್ಲೆಲ್ಲೋ ಹಾಕಿದ್ದು ಇಲ್ಲ. ಹೆಂಗೆಂಗೋ ಮಾತನಾಡಿದ್ದು. ನಾನು ಈ ಥರದ್ದು ನಾನು ನಿಮಗೆ ಒಂದು 100 ಮಹಾ ದಿಟ್ಟ ಸ್ತ್ರೀಯರ ಹೆಸರುಗಳು ಕೊಡ್ತಾ ಹೋಗ್ಬಲ್ಲೆ ಮಕ್ಕಳೇ. ಈಗ ನಿಂತ್ಕೊಳ್ಳೋದು ಎಲ್ರಿಗೂ ಬರೋದಿಲ್ಲ, ಅಪರೂಪ ನಮ್ಮ ಮೈಸೂರು ಸಂಸ್ಥಾನದ ರಾಜಮಾತ ಈ ಥರದ್ದಿದ್ದಾರೆ. ನಮ್ಮ ಸುತ್ತಮುತ್ತಲೇ ಇದ್ದಾರೆ ಅಮ್ಮಂದಿರು. ಅದಕ್ಕೆ ಅವ್ರಿಗೆ ಆ ಗತ್ತು, ಆ ಪದವಿ ತಾನಾಗಿ ನಾವು ಅನ್ಕೋತೀವಿ, ನಾವು ಹಾಕಿದ್ವಿ. ಇದೆಲ್ಲ ಇಲ್ಲ, ಅದೆಲ್ಲ ಸಂಸ್ಕಾರ. ಸುಮ್ಮನೆ ಹೇಳೋದು. ನನ್ನ ಮಗಳು ಫೇಲು, ನನ್ನ ಮಗಳು ಮಾರ್ಕ್ಸ್ ಕಡಿಮೆ, ನಮ್ಮ ಯಜಮಾನ್ರು ಲೇಟಾಗಿ ಬಂದ್ರು, ಎಲ್ಲದಕ್ಕೂ ಕುಸ್ಸು ಕಣ್ಣೀರಾಕೋ ಮನೆ ದಾವಾನಲ್ಲ, ಅಗ್ನಿಗುಂಡವಾಗಿ ಬಿಡುತ್ತೆ. ಖಂಡಿತ ಹೇಳ್ತಾನೆ ಇಲ್ಲ. ದೆನ್ ಇನ್ನೊಂದು, ನೀವೇನೇ ಮಾಡಿ ಪ್ರತಿಯೊಂದಕ್ಕೂ ರಗಡ ಮಾಡೋ ಸ್ತ್ರೀ, ಪ್ರತಿಯೊಂದಕ್ಕೂ ಕೋಪ ಮಾಡಿಕೊಳ್ಳುವ ಸ್ತ್ರೀಯ ಮನೆಯಲ್ಲಿ
ಮಾಂಗಲ್ಯ ದೋಷವಾಗ್ಬಿಡುತ್ತೆ. ಪ್ರತಿಯೊಂದಕ್ಕೆ ಅದ್ಯಾಕಿಲ್ಲ ಇದ್ಯಾಕೆ ಕೊಟ್ಟಿಲ್ಲ, ಅದೇನಕ್ಕಿಲ್ಲ, ಖಂಡಿತ ಇಲ್ಲ. ಪಾಲಿಗೆ ಶಿವ ಇವತ್ತೇನೋ ಒಂದು 100 ರೂಪಾಯಿ ತಂದು ಕೊಟ್ಟ, ಗಂಜಿ ಮಾಡಿ ಮಿಕ್ಕಿದೆತ್ತಿಡಿ. 1000 ರೂಪಾಯಿ ತಂದು ಕೊಟ್ಟ, ಪಲಾವ್ ನೀ ಮಾಡಿಟ್ಟು ಮಿಕ್ಕಿದೆತ್ತಿಡಿ, ಅಷ್ಟೇ. ಮೊನ್ನೆ ಪಲಾವ್ ಕೊಡಿಸ್ದೆ, ನಿನ್ನೆ ಪಲಾವ್ ಕೊಡಿಸ್ದೆ, ಇವತ್ತು 100 ರೂಪಾಯಿ ಕೊಟ್ಟಿದ್ಯಾ, ಗಂಜಿ ಕೊಡಿಸ್ತೀಯ, ಮುಗೀತು ಆ ಮನೆಯೊಂದು 3 ಬಾಗ್ಲಲ್ಲ 36 ಬಾಗ್ಲು. ಜೀವನದಲ್ಲಿ ಸಂಸಾರ ಮಾಡಲ್ಲ, ಮುತ್ತೈದತನ ಹೊರಟೋಯ್ತು, ಮಾಂಗಲ್ಯ ಎಳೆದೋಯ್ತು. ಇವತ್ತು ಡೈವರ್ಸ್ಗೆ ಅತಿ ದೊಡ್ಡ ಕಾರಣದ ಎಕ್ಸ್ಪೆಕ್ಟೇಷನ್. ಸುಮ್ಮನೆ ಕೋಪ. ಯಾವ ಸ್ತ್ರೀಗೆ ಆ ಶಾಂತತೆ ಇರುತ್ತದೋ, ನಿಜವಾಗ್ಲೂ ಮಕ್ಕಳೇ, ನನ್ನ ಜೀವನದಲ್ಲಿ ನಾನು ನೋಡಿದಷ್ಟು ಬಿರುಗಾಳಿಗಳು ನನ್ನ ಕುಟುಂಬದಲ್ಲಿ ಯಾರೂ ನೋಡಿಲ್ಲ. ನನ್ನ ತಾಯಿ ಬಿಟ್ರೆ, ನನ್ನ ನಿಜವಾಗ್ಲೂ ಹೇಳ್ತಾನೆ, ನನ್ನ ಧರ್ಮಪತ್ನಿಯೇ ನನ್ನ ಆಯಸ್ಸೆಲ್ಲ ಅವಳಿಗೆ ಕೊಡ್ಲಿ. ನಾನು ಅಷ್ಟೇ ಹೇಳ್ಬೇಕು. ನನ್ನ ಆನಂದವೆಲ್ಲ ಆಕೆಗೆ ಕೊಡ್ಲಿ. ಆಕೆಗೆ ಚಿರಂತನವಾಗಿ ಭಗವತಿ ಹತ್ರ ಕೇಳೋದು, ಮುತ್ತೈದತನ ಕೊಡು ತಾಯಿ ಅಂತ. ಹಾಗಾಗಿ ಸ್ವಲ್ಪ ಭಯ ಪಡ್ತಾನೆ. ಸಣ್ಣ ವಯಸ್ಸಿನ ನಂತರ ಇನ್ನೊಂದಿದೆ, ಅಯ್ಯೋ ಭಗವಂತ, ಪುಟ್ಟ ಮಗುನಪ್ಪ, ನನ್ನ ಮನೆ ಕಾವಲಾಗಿ ನಿಂತಿದ್ದಾಳೆ, ಅನ್ನಪೂರ್ಣಿಯಾಗಿ ನಿಂತಿದ್ದಾಳೆ, ದೇವತೆಯಾಗಿ ನಿಂತಿದ್ದಾಳು. ಒಂದು ದಿನ ನನ್ನನ್ನ ತಪ್ಪು ಅಂತ ಹೇಳಿಲ್ಲ. ನೀವು ತಪ್ಪು ಅಂತ ಇವತ್ತವರೆಗೂ ಹೇಳಿಲ್ಲ ಮಕ್ಕಳು. ಐ ಮೇ ಬಿ ರಾಂಗ್ ಇನ್ ಸೋ ಮೆನಿ ಥಿಂಗ್ಸ್. ಇಲ್ಲ ಮಗು, ಅದು ಎಲ್ಲಿಂದ ಬಂತು? ಅವ್ರ ಮನೇಲೂ ನಾನು ನೋಡಿಲ್ಲ, ಕುಟುಂಬದಲ್ಲೂ ಯಾರಲ್ಲೂ ನೋಡಿಲ್ಲ. ದೇವರೇ ಕಳಿಸಿದ ಒಂದು ಪುಣ್ಯ, ಯಾವ ಜನ್ಮದ ಪುಣ್ಯವೋ. ಅದೇ ಹೇಳ್ತೀವಲ್ಲ, ನಾವು ಹಾಕಿದ ಬಿತ್ತನೆ ಈ ಜನ್ಮದಲ್ಲಿ ವಾಪಸ್ಸಾಗಿ ಪತ್ನಿ, ಮಕ್ಕಳು, ಕುಟುಂಬ, ಒಡ ಹುಟ್ಟಿದವರು, ಸ್ನೇಹಿತರು, ಆತ್ಮೀಯರು, ನಾನು ಎಲ್ಲದರಲ್ಲೂ ಆನಂದಮಯ. ನಿಮ್ಮಂತ ತಾಯಂದ್ರು ನನಗೆ ಸಿಕ್ಕಿರೋದು ನಿಮಗೆ ಗೊತ್ತಿಲ್ಲ. ನೀವು ನನ್ನನ್ನು ಎಷ್ಟು ಬೆಂತಟ್ಟಿದ್ದೀರಿ, ನನ್ನನ್ನು ಪ್ರೀತಿಸಿದಿರಿ, ನನ್ನನ್ನು ಆರಾಧಿಸಿದಿರಿ, ನನ್ನನ್ನು ಕೈ ಹಿಡ್ದಿದ್ದೀರಿ. ಹೌದು, ಒಂದು ತಾಯಿ ಜೀವ ಶುಗರು ಯಾಕೋ ಸಣ್ಣ ಆಗ್ತಿದ್ದೀರಿ, ಎಷ್ಟಿದೆ ನಿಮ್ಮದು ಆವ್ರೇಜ್ ಡೈಲಿ ಹೇಳಿ ಅಂತ. ಅದು ಇಷ್ಟು ಮಾತಾಡಿದ್ರೆ, ಇಷ್ಟು ಓಡಾಡ್ತಿದ್ರೆ ಡಾಕ್ಟರ್ ಮಾತಾಡಲೇಬಾರ್ದು ಅಂತಲೂ ಮೌನ ಇದರ ಮಾತಾಡಿದ್ರೆ ಪೀಕಿಗೆ ಹೋಗೋದು, ಇನ್ನೇನಾಗುತ್ತೆ ಅದು ಡಮ್ಮ ಅಂತ ಹೋಗಿತ್ತೆ ಅಂತ. ಸುಮ್ಮನಿರಮ್ಮ ಅಂತ ನಾನು ಸುಮ್ಮನೆ. ಅಷ್ಟು ಪ್ರೀತಿ ನೀವು ನನಗೆ ತೋರಿಸಿತ್ತು. ಯಾವ ಸ್ತ್ರೀ ಸದಾ ದುರ್ಭಾಷೆ, ನೀನು ತಂದಿದೀಯ ನೋಡು ನಿನ್ನ ಯೋಗ್ಯತೆ, ಏನೋ ಮಾಡ್ತೀಯ ನೋಡು ನಿನ್ನ ಯೋಗ್ಯತೆ. ರಾಮಚಂದ್ರ ನೀನು ಪಡ್ಕೊಂಡು ಬಂದಿದ್ದ ಅಷ್ಟೇ ರಾಮಚಂದ್ರ. ಸೀತಾಮಾತೆ ಒಂದೇ ಒಂದು ದಿನ ದುರ್ಭಾಷೆ, ನೋಡು ನಿಮ್ಮಪ್ಪ ಹೇಳ್ದ, ನಿನ್ನ ಜೊತೆಲಿ ಬಂದೆ ನೋಡು ಅನುಭವಿಸೋ ಹಂಗಾಯ್ತು, ಏನೂ ಹೇಳಿಲ್ಲ. ನನ್ನಮ್ಮ ತಾನಾಗಿ ಇಷ್ಟಪಟ್ಟು ಬಂದಿತ್ತು, ತಾನಾಗಿ ದೈವ ಹಾಕಿದ ಬ್ರಹ್ಮಗಂಟು. ಇಲ್ಲ ನಿಂದಿಸೋದು, ಪತಿಯ ಮನೆಯವರನ್ನ, ತನ್ನವರನ್ನ, ಎಲ್ಲರನ್ನೂ ನಿಂದಿಸ್ತಾ ಏನೋ ಒಂದು ತಗೊಂಡು ಪ್ರತಿಯೊಂದರಲ್ಲೂ ತಪ್ಪು ಹುಡುಕುವ ಸ್ತ್ರೀಯ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ, ಲಕ್ಷ್ಮಿ ನೆಲೆಸುವುದಿಲ್ಲ, ಅಲಕ್ಷ್ಮಿಯೇ ಬರೋದು. ನೆನ್ಪಿಟ್ಕೊಳ್ಳಿ, ನೀವು ಎಂಥ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿ, ವರಮಹಾಲಕ್ಷ್ಮಿ ವ್ರತ ಮಾಡಿ, ಮಂಗಳಗೌರಿ ವ್ರತ ಮಾಡಿ, ಇಲ್ಲ ಸ್ವರ್ಣಗೌರಿ ವ್ರತ ಮಾಡಿ, ಧನಲಕ್ಷ್ಮಿ ವ್ರತ ಮಾಡಿ, ಇಲ್ಲ ಮಕ್ಕಳೇ. ಯಾಕೆ ಗೊತ್ತಾ? ದಿಸ್ ಇಸ್ ಎ ಪ್ರಾಬ್ಲಮ್. ಆಗ್ಲಿ ಬಿಡು, ಇರ್ಲಿ ಬಿಡು, ದೇವರಿದ್ದಾನೆ, ತುಂಬಾ ನೆಮ್ಮದಿ ಕೊಡುತ್ತೆ. ಆ ಮನೆಗೆ ಎಂಥ ಕತ್ತಲಿದ್ದರೂ ಬೆಳಕಾಗುತ್ತದೆ. ದುರ್ಭಾಷೆ ನೆನ್ಪಿಟ್ಕೊಳ್ಳಿ. ಇನ್ನೊಂದು, ಯಾವ ಸ್ತ್ರೀ ಸಂಧ್ಯಾ ಕಾಲದಲ್ಲಿ ಕೈಕಾಲು ತೊಳ್ಕೊಂಡು ಹೊಸಲಿಗೊಂದು ದೀಪ, ದೇವ್ರ ಮನೇಲಿ ಒಂದು ದೀಪ ಹಚ್ಚದೆ ನಂತರ ಒಲೆ ಹಚ್ತಾಳೆ, ಆ ಮನೇಲೂ ಲಕ್ಷ್ಮೀ ನೆಲೆಸ್ತಾಳೆ. 7 ಗಂಟೆಗೆ ಬಂದಿದ್ದೀರಲ್ವಾ, 8 ಗಂಟೆಗೆ ಬಂದಿದ್ದೀರಲ್ವಾ, ಹಚ್ಚಿ ನೀವು ಕೈಕಾಲು ತೊಳ್ಕೊಂಡು ನಿಮ್ಮ ಪಾಡಿಗೆ ಹಚ್ಚಿ. ರಾಹು ಸ್ತಂಭನಂ ನೆನ್ಪಿಟ್ಕೊಳ್ಳಿ, ರಾಹು ಸ್ತಂಭನಂ. ದಿಗ್ಬಂಧನ ಹಾಕ್ಬಿಡ್ಬೋದು ನೀವು, ಹಚ್ಚೋದೇ ಇಲ್ಲ. ನೀವು ಹುಡುಕಿರಿ, ಬೈನಾಕುಲರ್ ತಗೊಂಡು ಹುಡುಕಿದ್ರು ಯಾರ ಮನೆ ಹೊಸಲ ಹತ್ರ ದೀಪ ಇಲ್ಲ. ಯಾವುದೋ ಹಬ್ಬ ಹರಿದಿನ ದೀಪಾವಳಿಗೆ ಒಂದು 4 ಪಟಾಕಿ ದೀಪಗಳು ಅಷ್ಟೇ ಆಗೋಗ್ಬಿಟ್ಟಿದೆ ಈಗ. ಈ ಪಾಶ್ಚಿಮಾತ್ಯ ಪ್ರಭಾವ ವಿಪರೀತ. ಆಮೇಲೆ ಇನ್ಯಾರ ಮನೆಗೆ ಲಕ್ಷ್ಮಿ ನೆಲೆಸೋದಿಲ್ಲ. ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದೆ ನೀವು ಇಂಥ ಪ್ರಚೋದನೆಗಳು ಎತ್ಕೊಂಡು ಒದ್ದಾಡ್ತಿರ್ತೀರಿ. ಯಾಕೆ 1,99,990 ಜನ, ಬರೀ 10 ಜನ ಮಾತ್ರ ನೆಮ್ಮದಿಯಾಗಿದ್ದಾರೆ. ಅವ್ರ ಪಾಡಿಗೆ ದೇವರೆಲ್ಲ ಕೊಡ. ನನಗೆ ನೋಡಿ ಮಕ್ಕಳೇ, ನಾನು ಹೇಳ್ದನಲ್ಲ, ನನಗೆ ಬಂದಷ್ಟು ಕಷ್ಟ ಬೇರೆಯವ್ರು ಬಂದಿದ್ರೆ ಹಾರ್ಟ್ ಅಟ್ಯಾಕ್. ನನ್ನ ತಮ್ಮ ತಡ್ಕೊಳ್ದೆ ಅವನಿಗೆ ಸ್ಟ್ರೋಕು ಇನ್ನೊಂದು ಹೊಡೆದಿದೆ, ಇನ್ನೊಬ್ಬನಿಗೆ ಒಂದಲ್ಲ. ನನಗೇನು ಆಯ್ದಿರೋ ಕಾರಣ ತಾಯಿ ಜೀವ ನಿಂತ ಧೈರ್ಯ.
ಬಿಡ್ರಿ, ಆಗ್ಲಿ ಬಿಡ್ರಿ. ಸಣ್ಣದಾಗಿ ಆಕೆಗೆ ಇರುತ್ತೆ, ಹೇಳೋದೇ ಇಲ್ಲ. ಇರ್ಲಿ, ನೀವೇನ್ ಜೂಜಾಡಕ್ಕ ಹೋದ್ರಿ, ಸಟ್ಟ ಆಡಕ್ಕ ಹೋದ್ರಿ, ಒಂದ್ 10 ಜನಕ್ಕೆ ಅನ್ನ ಇಡೋಣ, ಈ ತರ ನೆರಳಿಡೋಣ ಅಂತ ಹೋದ್ರಿ, ಬಿಡ್ರಿ, ಆಗ್ಲಿ ಬಿಡಿ. ಕರ್ಕೊಂಡ್ ಬಂದ್ರಿ, ಮದ್ವೆ ಮಾಡ್ಸಿದ್ರಿ, ಇನ್ನೊಂದ್ ಕೊಟ್ರಿ, ಇನ್ನೊಂದ್ ಮಾಡಿದ್ರಿ. ಆದ್ರೂ ಅವ್ರ ಬುದ್ಧಿ ಬಿಟ್ಬಿಡಿ. ನೀವೇ ಹೇಳ್ತೀರಲ್ವಾ, ಯಾಕೆ ಕೊರಗ್ತೀರಿ? ತುಂಬ ಸಮಾಧಾನ. ಒಂದೇ ಒಂದು ದಿನ ಸಂಧ್ಯಾಕಾಲ ದೀಪ ನನ್ನ ಮನೆಗೆ 11 ಗಂಟೆಗೆ ಹೋದ್ರು ದೀಪ ಉರಿತಿರುತ್ತೆ, ನೀವು ನಂಬಲ್ಲ. ರಾತ್ರಿ 11-12 ಗಂಟೆ ಆಗ್ಬಿಡುತ್ತೆ ಎಷ್ಟೋ ಬಾರಿ. ಹೋದಾಗ ಆ ಪುಟ್ಟ ಜೀವ ಅಲ್ಲೊಂದು ದೀಪ, ಹೊಸಲಿನ ದೀಪ, ಸಂಧ್ಯಾಕಾಲ ದೀಪ, ಅದು ನೋಡ್ತಿದ್ದಾಗೆ ಎಲ್ಲ ಹೌದು. ನಿಮಗ್ ಗೊತ್ತಿಲ್ಲದೆ ಮಾಡೋ ಈ ಒಂದು ದೋಷ ಮನೆಗೆ ರಾಹುವಾಗಿ ಬಂದ್ಬಿಡ್ತಾನೆ ಗಂಡನ. ದಗ 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 ಆ ದೀಪ ತೆಗೆದಾಕುತ್ತೆ. ಎಲ್ಲಿ ದೀಪಗಳಿರ್ತಿದ್ದೀರಿ ಹೇಳಿ? ಯಾರ ಮನೇಲಿ ಎಷ್ಟು ಗಲಾಟೆ ಆಗ್ತಿದೆ ಹೇಳಿ? ಇವತ್ತು 10 ಜನ ಇದ್ದೀರಂದ್ರೆ 10 ಜನರ ಮನೆಯಲ್ಲೂ ಒಂದಿನ ಬರ್ಡೇ ದಿನ ನೆಮ್ಮದಿ ಇದ್ದೀರಾ? ಆನಿವರ್ಸರಿ ದಿನ ನೆಮ್ಮದಿ ಇದ್ದೀರಾ? ಹಬ್ಬದ ದಿನ ನೆಮ್ಮದಿ ಇದ್ದೀರಾ? ಹೇಳಿ ಮಕ್ಕಳೇ, ಎಲ್ಲಿದ್ದೀರಿ ನೀವು? ನಮ್ಗೆ ಆಲೋಚನೆ ಇದೆಯಾ ಏನಾಗ್ತಿದೆ ಅಂತ? ಇಲ್ಲವೇ ಇಲ್ಲ. ಇನ್ನು ವಿನಾಕಾರಣ ಖರ್ಚು ಮಾಡುವ ಸ್ತ್ರೀಯ ಮನೆಯಲ್ಲೂ ನೆಮ್ಮದಿ ಲಕ್ಷ್ಮಿ ನೆಲೆಸುವುದು. ಸುಮ್ಮನೆ ಖರ್ಚು ತಗೋ, ಆ ಸೀರೆ ತಗೋ, ವಿಪರೀತ. 5,000 ಬ್ಲೌಸ್ ಪೀಸ್ ತಗೋ. ಮನೆ ತುಂಬ ಚಪ್ಪಲಿಗಳೇ, ಹೊರಗಡೆ ಬಂದ್ರೆ ಅಲ್ಲಿ ಬರೀ ಚಪ್ಪಲಿಗಳೇ. ಎಲ್ಲಿ ನಿಲ್ಲಿಸ್ತಾಳೆ? ಯಜಮಾನನ ಒಂದು ದುಡ್ಡನ್ನ ಉಳಿತಾಯ ಎತ್ತಿಡೋದು. ಆ ಕಾಲದಲ್ಲಿ ನೀವು ನಂಬಲ್ಲ, ತಾಯಂದ್ರು ಮೆಲ್ಲಿಗೆ ಇದು ಅಂತ 50, 100 ಇನ್ನೊಂದೆಲ್ಲ ತೆಗೆಸಿ ಇಟ್ಟು ಈ ಮೂಗುತಿ ಹಾಕಿ ಇನ್ನೊಂದು ಮೂಗುತಿ ತಗೊಳ್ಳೋದು, ಅದು 1 ಗ್ರಾಮ್ ಸೇರಿಸಿ. ನಾನು ನೋಡಿದ್ದಾನೆ 150 ರೂಪಾಯಿ ಬಂಗಾರವನ್ನ ನೋಡಿದ್ದಾನೆ ಗ್ರಾಮ್. ನೀವು ಇವತ್ತು 10,000 ರೂಪಾಯಿ ನೋಡ್ತಿದ್ದೀರಲ್ವಾ, ನಾನು 150 ರೂಪಾಯಿ ಬಂಗಾರ. ನನ್ನ ತಂಗಿ ಮದುವೆಗೆ 300 ರೂಪಾಯಿ ಬಂಗಾರ ತಂದಿದ್ದೇನೆ ಗ್ರಾಮ್. ನಾನು ತಂದಿರೋದು ಇಲ್ಲ. 50 ರೂಪಾಯಿ ಜಾಸ್ತಿ ಅಂತ ಮದ್ರಾಸ್ಗೆ ಹೋಗ್ಬಿಟ್ಟು, ಅವತ್ತು ಮದ್ರಾಸನ್ನವರು ಚೆನ್ನೈ ಅಂತಿರ್ಲಿಲ್ಲ, ಹೋಗಿ ತಗೊಂಡ್ ಬಂದು ತಂಗಿ ಮದುವೆಗೆ. ಆ ರೀತಿ ಮಕ್ಕಳಿಗೆ ಇನ್ನೊಂದಕ್ಕೆ ಅಂತ ಯಜಮಾನ ಹೊರಗಡೆ ಹೋಗೋಗ ಒಂದು ಉಂಗುರ, ಒಂದು ಸಣ್ಣದಾಗ ಒಂದು ಚೈನು, ಒಂದೊಳ್ಳೆ ವಾಚು, ಒಂದೊಳ್ಳೆ ಶರ್ಟ್, ಆತನಿಗೆ ಅಂತ ರೇಷ್ಮೆ ಶರ್ಟು, ರೇಷ್ಮೆ ಪಂಚೆ ಅಂತ ತೆಗ್ದಿಡೋರು. ಹಿಂಗೂ ಹೋಗ್ಬಾರ್ದು ನನ್ನ ಯಜಮಾನ, ನೀವು ಹಿಂಗೆ ಹೋಗ್ಬೇಕು. ಇದು ಭಾವ. ಸಂಧ್ಯಾ ಕಾಲದಲ್ಲಿ ಕೈ ಕಾಲು ತೊಳ್ಕೊಂಡು ನೀಟಾಗಿ ಡ್ರೆಸ್ ಮಾಡಿಕೊಂಡು ಸಂಜೆ ಮನೆಗೆ ಬಂದ್ರೆ ಅದೇ ನೈಟ್, ಅದೇ ಉಜ್ಜಿ ಇಲ್ಲ, ಅದೇ ಹಳೆ ಡ್ರೆಸ್, ಅದೇ ಚೂಡಿದಾರ, ಏನೇನೋ ಇದೆಯಲ್ಲ ಕಟ್ಕೊಳಕ್ ಬಂದಿದ್ದಿಲ್ಲ, ಹಿಂಗಿಟ್ಕೊಳ್ಳೋದು, ತಲೆಗೆ ಹಾಕೊಳ್ಳೋದು ಎಲ್ಲ ಏನೂ ಇಲ್ಲ, ಎಂಥದಿಲ್ಲ. ಎಲ್ಲಿ ನಿಲ್ಲುತ್ತೆ? ವಿನಾಕಾರಣ ಖರ್ಚು. ಅಲ್ಲೋಗೋಣ ಇಲ್ಲೋಗೋಣ. ಮನೇಲಿ ದೀಪ ಹಚ್ಚಲ್ಲ, ಯಾರ್ದೋ ಮನೆ ಫಂಕ್ಷನ್ ಅಲ್ಲಿ ಇರ್ತಾರೆ. ಮನೇಲಿ ಬೆಳಿಗ್ಗೆ ದೀಪ ಇಲ್ಲ, ಇವ್ರು ಯಾರ್ದೋ ಮನೆ ಫಂಕ್ಷನ್, ಯಾರ್ದೋ ಮದುವೆ, ಮನೆ ದೇವರಿಗೆ ದೀಪ ಹಚ್ಚಿಲ್ಲಪ್ಪ. ಮನೆ ಬೀಗ ಹಾಕೊಂಡು 3 ದಿನ ಫಂಕ್ಷನ್ಗಳಲ್ಲಿ ಹೋಗ್ಬಿಟ್ಟು ಡ್ಯಾನ್ಸು, ಡಿಕ್ಕಿ ಸುತ್ತಮುತ್ತಲು. ಇನ್ನೇನಾಗುತ್ತೆ ಹೇಳಿ? ನಿಜವಾಗ್ಲು ಮನೆನ ನೀವು ಪಾಳು ಹಾಕಿದರೆ ಆ ಮನೆಯ ದೇವರಿಗೆ ನಿತ್ಯ ಅರ್ಚನೆ ಇಲ್ಲ, ನಿತ್ಯ ನೈವೇದ್ಯ ಇಲ್ಲ ಅಂದ್ರೆ ನಿಮ್ಮ ಯಜಮಾನ್ರಿಗೆ ನಿಮಗೆ ಮಾಡ್ಕೊಡಿ. 3 ದಿನ ಊಟ ಇಲ್ಲ, 3 ದಿನ ಸ್ನಾನ ಇಲ್ಲ, 3 ದಿನ ಹಲ್ಲುಜ್ಜಿಲ್ಲ, 3 ದಿನ ಮೋಷನ್ ಹೋಗಿಲ್ಲ, ಯೂರಿನ್ ಹೋಗಿಲ್ಲ, ತೊಳ್ಕೊಂಡಿಲ್ಲ. ಯೋಚನೆ ಮಾಡಿ ನೋಡಿ. ಮನೆ ಮಾತ್ರ ದೊಡ್ಡದು, ರೂಮ್ಗಳಿಗೆ ಹೋಗಿ ನೋಡ್ಬಿಟ್ರೆ ಗಬ್ಬು ನಾತ. ಅಯ್ಯೋ ನನ್ನ ಮನೆ ಮಕ್ಳಿಗೆ ಹಾಗೆ ಅಂತಾನೆ, ರೇ ನಿಮಗೆ ಯಾಕೆ ಲಕ್ಷ್ಮಿ ನಿಂತಿಲ್ಲ ಗೊತ್ತಾ? ಇದಕ್ಕೆ ಅಂತಾನೆ, ಇದಕ್ಕೆ ಬೈಗುಳ, ಇದಕ್ಕೆ ನಿಮ್ಗೆ ನೆಮ್ಮದಿಲ್ಲ. ಯಾವಾಗ್ಲೂ ಹೇಳ್ತಾನೆ, ಉನಪ್ಪ ನೀನು ಯಾರು ನೋಡ್ದಿರುತ್ತೆ. ಹೌದು, ಆ ತಾಯಿ ಜೀವಕ್ಕೆ ಎಲ್ಲಿಂದ ಯಾರು ಕಲ್ಸಿದ್ರಯ್ಯ? ನಾನು ಇವತ್ತಿನವರೆಗೂ ಎಲ್ಲೋ ರೇರು. ಬೆಳಿಗ್ಗೆ ಎದ್ದು ಕಣ್ಬಿಟ್ರೆ ನೀವು ನಂಬೋಲ್ಲ, ಅಷ್ಟೊತ್ತಿಗೆ ಹಾಕಿದ್ದು ಯೋಗ, ವಾಕು, ಧ್ಯಾನ, ಇನ್ನೊಂದು ಕಷಾಯ ರೆಡಿ. ಸ್ನಾನ ಆಗಿ ಆ ಧೂಪದ ಸ್ಮೆಲ್ಗೆ ಎದ್ದೊಳ್ತಾನೆ, ಗಂಧದ ಕಡ್ಡಿ ಸ್ಮೆಲ್ಗೆ.
ಮೆಲ್ಲಗೆ ರೂಮ್ ಬಾಗ್ಲು, ಅಲ್ಲಿ ವಿಷ್ಣು ಸಹಸ್ರನಾಮ ಬರ್ತಿರುತ್ತೆ ಸಣ್ಣದಾಗಿ. ವಿಷ್ಣು ಸಹಸ್ರನಾಮ, ಸ್ಕಂದ ಭುಜಂಗ ಸ್ತೋತ್ರ, ಹಾಗೇ ಮೆಲ್ಲಿಗೆ ಎದ್ದು ಬಂದು ದೇವರು ದೀಪ. ನಾನು ಸ್ನಾನದ ಮನೆಗೆ ಹೋಗ್ತೇನೆ. ಹೋಗಿ ಟಾಯ್ಲೆಟ್ ಎಲ್ಲ ಮುಗಿಸ್ಕೊಂಡು ಒಂದು ಟ್ರ್ಯಾಕ್ ಪ್ಯಾಂಟು ಇನ್ನೊಂದು ಹಾಕೊಂಡು ಒಂದು ಸಣ್ಣ ಎಕ್ಸಸೈಸು, ಯೋಗ ಧ್ಯಾನ ಎಲ್ಲ ಮಾಡಿ ಆ ಕಷಾಯ ಕುಡಿದು ಮತ್ತೆ ಸ್ನಾನ ಮಾಡಿ ಹೊರಗಡೆ ಬರೋದು. ಅಷ್ಟೊತ್ತಿಗೆ ನೀವು ನಂಬಲ್ಲ, ಬೆಳಿಗ್ಗೆ 4:15 5 ಗಂಟೆ ನಾನು ನೋಡೇ ಇಲ್ಲ ಆಕೆ. ಏನೋ ಇದು, ಹೆಂಗೋ ಇದು ಅಂತ. 8:30 9 ಗಂಟೆ ಏನಿದ್ರು ಮಲಗುತ್ತೆ. ಯಾರಾದ್ರೂ ನೆಂಟರು ಬಂಧುಗಳು ಬಂದಿದ್ರು ಕೂಡ ಅವ್ರಿಗೆ ಏನೇನು ಮಾಡ್ಬೇಕು, ಬೇಗ ಮಲಗಿ ಅಂತ ಮಕ್ಳಿಗೂ ಹೇಳ್ಬಿಟ್ಟು ನೀವೇನಾದ್ರು ಮಾಡ್ಕೊಳ್ಳಿ, ಓದ್ಕೊಳ್ಳಿ, ಬರ್ಕೊಳ್ಳಿ ಅಂತ ಹೇಳಿ ಹೋಗಿ ಮಲಗುತ್ತೆ. ಬೆಳಿಗ್ಗೆ 4:15 5 ನಾನು ನೋಡಿಲ್ಲ. ಕಾಲಲ್ಲಿ ಕಾಲ್ಗೆಜ್ಜೆ ಇರುತ್ತೆ, ಇಲ್ಲಿ ಕುಂಕುಮ ಇರುತ್ತೆ, ಇಲ್ಲಿ ಅರಿಶಿನ ಇರುತ್ತೆ. ಆ ಪುಟ್ಟ ಮಗು ಆಡ್ಕೊಂಡು ಆ ಅಡಿಗೆ ಮನೆ, ಆ ಒಂದಿದು, ಆ ಧೂಪ. ಒಂದು ದಿನ ಕೆಟ್ಟ ಭಾಷೆ. ಸಂಧ್ಯಾ ಕಾಲದ್ದಂತೂ ಅತ್ಯದ್ಭುತ. ಹೋಗ್ತಿದ್ದಾಗೆ ಹಾಗೇ ಮರೆತಿ ಕುತ್ಕೊಬಿಡ್ತಾನೆ. ತುಳಸಿ ದೇವಿ ಅಮ್ಮ, ನನ್ನ ಮನೆ ಇಷ್ಟು ನೆಮ್ಮದಿಯಾಗಿರೋದು ಇದಕ್ಕೆ ಅಮ್ಮ. ತುಳಸಿ ಗಿಡದ ಹತ್ರ ದೀಪಗಳು ನೋಡ್ಬೇಕು, ಆನಂದ. ಯಾವ ಜನ್ಮದ ಪುಣ್ಯನೋ ಇದನ್ನೆಲ್ಲ ನೋಡ್ಲಿಕ್ಕೆ. ಇನ್ನೆಲ್ಲೂ ದೇವಸ್ಥಾನಕ್ಕೆ ಹೋಗಕ್ಕೆ ಮನ್ಸು ಬರಲ್ಲ. ಯಾಕೆ ಗೊತ್ತಾ? ಇಲ್ಲೇ ದೇವರಿದ್ದಾನೆ. ನನ್ನ ದೇವತೆ ಮನೇಲಿದ್ದಾಳೆ, ಇನ್ಯಾವ ದೇವತೆ ನೋಡ್ಬೇಕು ಹೇಳಿ? ಇನ್ನೇನಕ್ಕೆ ಈ ತರ ಆಗುತ್ತೆ? ಆಮೇಲೆ ದುರ್ಭಾಷೆ ಹೇಳಿದ್ನಲ್ಲ, ಇನ್ನೊಂದು, ಯಾವಾಗಲೂ ತಪ್ಪುಗಳನ್ನ ಹುಡುಕುವುದು. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಹಿಂಗ್ ಸರಿ ಇಲ್ಲ, ನೀನ್ ತರೋದ್ ಸಾಕಾಗ್ಲಿಲ್ಲ, ನೀನ್ ಮಾಡಿದ್ ಸಾಕಾಗ್ಲಿಲ್ಲ. ಖಂಡಿತ ಆ ಮನೆ ಮುಳುಗು ನೀರೇ, ಖಂಡಿತ. ಏನಕ್ಕೆ ಡೈವರ್ಸು, ಸಪ್ರೇಷನ್, ಅನುರಾಗ, ಬಂಧನ, ಇನ್ನೊಂದು ಇಲ್ಲ ಅಂದ್ರೆ ಇವತ್ತು ಆ ರೀತಿ ಆಗ್ಬಿಟ್ಟಿದೆ ಮಕ್ಕಳೇ. ಮನೆ ಹೊಡೆಯೋ ಮಾತು, ಬಿಟ್ಟು ಹೋಗ್ತೀನಿ ಅನ್ನೋ ಮಾತು, ಹೊರಟೋಗ್ತೀನಿ ಅನ್ನೋ ಮಾತಿದ್ರೆ ತಾಯಿ ಮನೆಗೆ ಹೋಗಿ ಕೂತ್ಕೊಳ್ಳೋದು. ಅದ್ರಲ್ಲಿ ಬೇರೆ ಕೆಲವು ತಾಯಂದ್ರುಗಳೆಲ್ಲ 10 ತಾಯಂದ್ರುಗಳು ಮಗಳಿಗೆ ಎಣ್ಣೆ ಹಾಕ್ತಾರೆ, ಕಿವಿಗೆ ಎಣ್ಣೆ ಅಂತ ಚೆನ್ನಾಗಿ ತುಂಬಿಸ್ತಾರೆ. ಅವನೇನೆ 1.5 ಲಕ್ಷ ಸಂಪಾದಿಸೋನು, ನಿನ್ ಕೈಗೆ ಒಂದು 75,000 ಆದ್ರೂ ಕೊಡಬಾರ್ದ? ಇನ್ಯಾರಿಗೆ ಇಡ್ತಾನಂತೆ? ಒಂದ್ ಕಾರ್ ತಗೊಳಕ್ ಕೇಳೋ, 1 ಕೋಟಿ ರೂಪಾಯಿ ಮನೆ ತಗೊಳಕ್ ಕೇಳೋ, ಮನೆಗೊಂದಿಬ್ರು ಕೆಲ್ಸದಲ್ಲಿ ಇಡೋ ಕೇಳೋ. ಯಾಕೆ? ನಮ್ ಕಡೆ ಬೇರೆ ಭಾಷೆ ಬರುತ್ತೆ. ಹಬ್ಬದ ದಿನ ಈ ಮಾತು ಹೇಳಬಾರ್ದು ಮಕ್ಕಳೇ. ಎಲ್ಲಾರು ಎಲ್ಲ ಆಗೋದ್ಮೇಲೆ ನಿನ್ ಮಗಳು ಇನ್ನೇನಕ್ಕೆ ಹೇಳಿ? ನೋಡ್ಕೊಳಕ್ಕೊಬ್ರು, ಸ್ನಾನಕ್ಕೊಬ್ರು, ಅಡಿಗೆ ಮಾಡೋಕ್ಕೊಬ್ರು. ಯೋಚನೆ ಮಾಡಿ ನೋಡಿ. ಅವನದೇ ಅಳ್ತಿದ್ದ ನಮ್ಮನ್ನ ಹುಡುಗ. 3 ತಿಂಗಳು ಒಳಗಡೆ ಹೋಗಿ ಮಲಗಿಲ್ಲ. ಅವ್ನು ನೋವಾಗ್ಬಿಟ್ಟು ಮಾಡಿದ ಗಾಯಕ್ಕೆ. ನಿನ್ನ ಯೋಗ್ಯತೆ ಇಷ್ಟೇ ನೋಡಿ. ಆಲ್ರೆಡಿ ಡೈವರ್ಸ್ ಮಾತು ಬಂದ್ಬಿಡ್ತಾರೆ. ಇನ್ ಯಾವ ವ್ರತ ಪೂಜೆ ಮಾಡಿ ತಾಯಿ ಅಂದ್ರೆ ಅರ್ಥ ಕೆಡಿಸೋದು. ಮಾತಿದ್ರೆ ತವ್ರ ಮನೆಗೆ ಬೇಕು. ಅಮ್ಮ, ನನ್ನ ಯಜಮಾನ್ಗೆ ಈ ಒಂದು ಮೈಸೂರು ಪಾಕ್ ಇಷ್ಟ ಅಮ್ಮ, ಹೆಂಗ್ ಮಾಡೋದು? ಅಮ್ಮ, ನಮ್ಮ ಯಜಮಾನ್ರಿಗೆ ಹೋಳಿಗೆ ಅಂದ್ರೆ ಬೇಳೆ ಹೋಳಿಗೆ ನಂಗೆ ಬರೋದೇ ಇಲ್ಲ, ಕಾಯಿ ಹೋಳಿಗೆ ಬರುತ್ತಮ್ಮ. ಇದನ್ನ ಹೆಂಗ್ ಮಾಡೋದಮ್ಮ? ಸಂಡಿಗೆ ಹೆಂಗ್ ಮಾಡೋದಮ್ಮ? ಅಮ್ಮ, ನಮ್ಮ ಅತ್ತೆಗೆ ಏನೋ ಮಂಡಿ ನೋವು ಹಿಡ್ಕೊಂಡಿದೆ, ಬಿಟ್ಟೇ ಇಲ್ಲ. ಏನಾದ್ರು ಲೇಹ್ಯ ಚೂರ್ಣ ಇದ್ರೆ ಹೇಳಮ್ಮ. ಈ ಥರದ್ದು. ಅಮ್ಮ, ಈ ವ್ರತ ಹೆಂಗ್ ಮಾಡ್ಕೊಳ್ಳಮ್ಮ? ಅಮ್ಮ, ಈ ಪೂಜೆ ಹೆಂಗ್ ಮಾಡ್ಲಮ್ಮ? ಸಂಜೆಗೆ ಯಜಮಾನ್ರಿಗೆ ಏನ್ ಕೊಟ್ರೆ ಒಳ್ಳೇದಮ್ಮ? ಇವ್ರು ಮಾಡಿಕೊಟ್ಟಿದ್ರ ಅಲ್ವಾ ಯಜಮಾನ್ರಿಗೆ ಮಗಳಿಗೆ ಬೋಧನೆ ಮಾಡೋಕೆ. ಇವ್ರ ಜನ್ಮದಲ್ಲಿ ಮಾಡಿರಲ್ಲ, ಇನ್ ಮಗಳಿಗೆ ಎಲ್ಲಿಂದ ಬರುತ್ತೆ? ಇವ್ರು ಹಾಗಲಕಾಯಿ ಮರ ಆದ್ಮೇಲೆ ಹಾಗಲಕಾಯಿ ಮರದಲ್ಲಿ ಹಾಗಲಕಾಯೇ ಬರೋದು. ಎಷ್ಟೋ ಹೆಣ್ಮಕ್ಳು ಮಾಡ್ತಿರೋ ತಪ್ಪಿಗೆ ಅತಿ ದೊಡ್ಡ ಕಾರಣ ಅವ್ರ ಅಮ್ಮಂದ್ರ ಮಕ್ಳು. ಅವ್ರಮ್ಮ ದೀಪ ಹಚ್ಚಿಲ್ಲ, ಅವ್ರ ಅಮ್ಮನ ಬಾಯಲ್ಲಿ ಒಳ್ಳೆ ಸಂಸ್ಕಾರದ ಮಾತು ಬಂದಿಲ್ಲ. ಇನ್ನೆಲ್ಲಿಂದ ಬರುತ್ತೆ? ನೀಟ್ ಇಲ್ಲ, ಕ್ಲೀನ್ ಇಲ್ಲ, ಶುದ್ಧಿ. ನೀವೇನು ಬೇಡ, ಯಾವುದೇ ಸ್ತ್ರೀ ಪಾದವನ್ನ ನೋಡಿ, ಆ ಕ್ರಾಕ್ಗಳು ನೋಡ್ಬಿಟ್ರೆ ಪರಮಶಿವ. ಆ ಕೂದಲುಗಳು, ಕೈಗಳು ಮೇಲೆ, ಈ ಹುಬ್ಬುಗಳು, ಇಲ್ಲೆಲ್ಲ ಆಹಾ. ಯೋಚನೆ ಮಾಡಿ ನೋಡಿ, ಏನಕ್ಕೆ ದಾರಿ ಮನೆ ತಪ್ತಿದೆ, ಅಲ್ಲಿ ಅವನ್ ಯಾಕೆ ಬೇಗ ಬರ್ತಿಲ್ಲ, ಯಾಕೆ ಮನೇಲಿ ಇದ್ರು ಇಲ್ದಿದ್ದಂಗೆ ಇರ್ತಾನೆ? ಯೋಚನೆ ಮಾಡಿ ನೋಡಿ. ಅತಿ ಮುಖ್ಯವಾಗಿ ಹೇಳಬಾರ್ದು ಮಕ್ಕಳೇ, ಯಾವುದೇ ಸ್ತ್ರೀಯರ ಒಳ ಉಡುಪುಗಳು ವಾಷಿಂಗ್ ಹಾಕಿರೋದು ಯಾರ ಕಣ್ಗೂ ಕಾಣಿಸ್ತಿರ್ಲಿಲ್ಲ, ಹಂಗಿಡೋರು. ನಮ್ಮನೆ ತುಂಬಾ ಹೆಣ್ಮಕ್ಳು, ನೀವು ನಂಬೋಲ್ಲ, ನಾವು ನೋಡೇ ಇಲ್ಲ. ನಮ್ಮಮ್ಮ ಬ್ಲೌಸ್ ಪೀಸ್ ಒಗೆದು ಹಾಕಿರೋದು ಇಲ್ಲ. ಆ ಒಂದು ಒಳಗಡೆ ಹಾಕೊಳ್ಳೋ ಆ ಒಂದು ಲಂಗ ಏನೇನೋ ಹೇಳ್ತೀವಲ್ಲ, ನಮ್ಗೆ ಗೊತ್ತೇ ಇಲ್ಲ. ಹಂಗ ಸಾಕಿದ್ರು. ಅಷ್ಟೊಟ್ಟು ಕುಟುಂಬ ಇದ್ದಿದ್ದು ಇಷ್ಟು ಮನೆ ಆದ್ರು. ಏನ್ ಅಚ್ಚುಕಟ್ಟೋ, ಏನ್ ನೀಟೋ, ಏನಾದ್ರೂ ಒಂದು
ಅಮ್ಮ ರಾಗಿ ತೆಗೆದು ಆ ಪೌಡ್ರ್ ಮಾಡಿ ಮಣೆ ಅಂತ ಒಂದು ಮಾಡ್ತಾರೆ. ಏನೋ ಒಂದು ಅಷ್ಟೊಂದು ಕಲಿತಲ್ಲೇ ಇರೋದು ಕಲ್ತ್ಕೊಂಡು ಬಂದು ಇನ್ನೊಂದು ಮಾಡೋದು. ನಿಂಬೆ ಹಣ್ಣಿನ ಚಿತ್ರಾನ್ನ ಅಂತೆ, ಮಾವಿನಕಾಯಿ ಚಿತ್ರಾನ್ನ ಅಂತೆ, ಯಾವ್ದಿಟ್ರೆ ಯಾವ್ದು ಇಷ್ಟ ಆಗುತ್ತೆ ಅಂತ ಅದರ ಮೇಲೆ ತಗೊಳ್ಳಿ. ನಾನು ಆ ಮುದ್ದೆ ನೋಡ್ಬೇಕು, ನನ್ಗಿನ್ನೂ ಮರ್ತಿಲ್ಲ. ಮಾಡಿಬಿಟ್ಟು ಹೀಗೆ ಮಾಡ್ಬಿಟ್ಟು ಉದ್ದಕ್ಕೆ ತುಪ್ಪ, ಮೆಣಸು, ಉಪ್ಪು ಈಗ ಮಾಡಿಬಿಟ್ಟು ಅದಕ್ಕೆ ಈಗ ಉರುಳಿಸ್ಬಿಟ್ಟು ಹಿಂಗೆ ಕೊಡೋದು, ಹಿಂಗೆ ತಿನ್ಕೊಂಡು ಬರ್ರ ಅಂತ ಒಳಗ್ತದೆ, ಹಿಂಗೆ ಬರ್ತಿದ್ದೆ. ಚೆನ್ನಾಗಿದೆಯೇನೋ ಮಗ, ಚೆನ್ನಾಗಿದೆಯೇನೋ ಮಗ ಅಂತ ಅಲ್ಲೇ ಕುಂದಿರಿಸ್ಬಿಟ್ಟು ಚಪಾತಿ ಮಾಡ್ತಾ ಆ ಒಂದು ಬೀಟ್ರೂಟ್ ಪಲ್ಯ, ಕ್ಯಾರೆಟ್ ಪಲ್ಯ, ಈರುಳ್ಳಿ ಪಲ್ಯ, ದಿನೋ ಒಂದೊಂದು ಪಲ್ಯ, ಬೀನ್ಸ್ ಪಲ್ಯ. ಆಗೆಲ್ಲ ನಾಟಿ ಬೀನ್ಸು, ಈಗೆಲ್ಲ ನಾಟಿ ಬೀನ್ಸು 150 ರೂಪಾಯಿ ಕೊಟ್ಟರು ಸಿಗೋಲ್ಲ, ಹಂಗಾಗ್ಬಿಟ್ಟಿದೆ. ಮಾಡಿಬಿಟ್ಟು ಅಲ್ಲೇ ಬಿಸಿ ಬಿಸಿ ಒಲೆ ಹತ್ರ ಯಾವ್ದು ತಿನ್ನಿಸ್ಬೇಕು, ಯಾವಾಗ ಅಡಿಗೆ ಮಾಡೋಕೆ ಬರಲ್ಲ ಸ್ತ್ರೀ ಅಡಿಗೆ. ತಾವು ಅಡಿಗೆ ಮಾಡಿಕೊಂಡು ಯಜಮಾನ್ರಿಗೆ ಬಡಿಸೋದು, ಅತ್ತೆ ಮಾವನ್ ಬಡಿಸೋದು, ಮಕ್ಳಿಗೆ ಬಡಿಸೋದು, ಬಟನ್ ಒತ್ತಿದ್ರೆ ಸ್ವಿಗ್ಗಿ. ನೀವು ನೋಡಿ ಹೋಟೆಲ್ಗಳು ತುಂಬೋ ಇರೋ ಅತಿ ದೊಡ್ಡ ಕಾರಣ ಇಂಥ ಅಮ್ಮಂದಿರು ಮಕ್ಳಿಗೆ ಹೇಳ್ಕೊಟ್ಟಿರೋ ವಿದ್ಯೆ, ಇಂಥ ಸೊಸೆ ಅಂದಿರೋ ಹೇಳ್ಕೊಟ್ಟಿರೋ ವಿದ್ಯೆ. ಇನ್ನೆಲ್ಲಿಂದ ಮನೆ ಊರ್ಜಿತ ಆಗುತ್ತೆ? ಯಜಮಾನನ್ಗೆ BP, ಶುಗರು, ಹೊಟ್ಟೆ ಡೊಲ್ಲ ಡೊಕ್ಕ ಎಲ್ಲ ಆಗದೆ ಇನ್ನೇನಾಗುತ್ತೆ? ಹಾರ್ಟ್ ಅಟ್ಯಾಕು, ಇನ್ನೊಂದು ಪ್ರೆಷರು. ಮನೆಗೆ ಬಂದಿದ ತಕ್ಷಣ ನಿನ್ ಮಗ ಹಿಂಗೆ, ನಿನ್ ಮಗಳು ಹಿಂಗೆ, ನಿಮ್ಮ ಅಮ್ಮ ಹಿಂಗೆ, ನಿಮ್ಮ ಅಪ್ಪ ಹಿಂಗೆ, ನೀನು ಕಟ್ಟಿದ್ಯ, ಬರೀ ಬರೀ ನೆಗೆಟಿವ್. ಖಂಡಿತ ನೀವೇನ್ ಮಾಡುದು, ಈ ಲಿಸ್ಟ್ಗಳು ಇಟ್ಕೊಂಡು ನೋಡಿ ಮಕ್ಕಳ, ನೋಡಿ ಲಿಸ್ಟ್ಗಳು. ಒಬ್ಬ ಸ್ತ್ರೀ ಮಾತಾಡಿದರೆ ತೂಕ, ಆ ತೂಕ ಕೂಡ ಹೆಂಗಿರ್ಬೇಕು ಅಂತ ಹೇಳ್ತಿದ್ರು ಗೊತ್ತಾ? 7 ಮಲ್ಲಿಗೆಯ ತೂಕ ಅಂತ. ಎಲ್ಲಿದೆ ಆ ಸಂಸ್ಕಾರ, ಆ ಭಾಷೆ ನೋಡಿ. ಇವತ್ತು ಯಾರು ನೋಡಿದ್ರು, ಏನು ಮಾಡಿದ್ರು ವಿಪರೀತ. ಬೇರೆ ಬೇರೆ ರೀಲ್ಸ್, ಬೇರೆ ಬೇರೆ ಫೋಟೋಗಳು, ಬೇರೆ ಬೇರೆ ಅಭ್ಯಾಸಗಳು, ಏನೋ ಹುಚ್ಚು ಉನ್ಮಾದ ಉದ್ರೇಕ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಅವಶ್ಯಕತೆಯ ಬೇಕಾ ಇದುವ ಈ ರೀತಿ. ಮನೆಗೆ ಬಂದ ತಕ್ಷಣ ಯಜಮಾನ ಏನೋ ಹೇಳ್ತಾನೆ, ಮಕ್ಕಳೇನೋ ಹೇಳ್ತಿದ್ದಾರೆ, ಅಮ್ಮ ಸ್ಕೂಲಲ್ಲಿ ಏನಾಯ್ತು ಗೊತ್ತೇ, ಕತ್ಕ ನೀನ್ ಯಾವಾಗ್ಲೂ ಇದ್ದಿದ್ದೆ, ಎತ್ಕ ಬುಕ್ಕು, ಮುಗೀತು ಕತೆ. ಖಂಡಿತ ಈ ಲಕ್ಷಣ ಕಲೀರಿ. ಆ ಮಗು ಆಸೆಯಿಂದ ಹೊಡೆದು, ಅಮ್ಮ ಸ್ಕೂಲಲ್ಲಿ ಹಿಂಗಾಯ್ತು, ಏನೋ ಒಂದಾಗಿದೆ. ಯಜಮಾನನು ಬಂದ, ಏನೋ ಹೇಳ್ಬೇಕು ಅಂತ ನಿಮ್ಮ ಮುಖ ನೋಡಿದ ತಕ್ಷಣ ಅವನಿಗೆ ಬ್ರಹ್ಮಾನಂದ ಆಗೋಯ್ತು. ಯಮಲೋಕ ಎಲ್ಲೂ ಇಲ್ಲ, ಯಮಲೋಕಕ್ಕೆ ಮೀರಿದ್ದು ಗರುಡ ಪುರಾಣದಲ್ಲಿ ಹೇಳಿರ್ತಕ್ಕಂಥ ಕುಂಭಿ ಭಾಗದಿಂದ ಹಿಡಿದು ಎಲ್ಲಾ ಪಾಕಗಳು ಮನೇಲಿ ನಡೀತವೆ. ಅಯ್ಯೋಯ್ಯೋಯ್ಯೋಯ್ಯೋ, ನಾ ಹೇಳಿದ್ನಲ್ಲ, ಗಂಡಂದಿರ ಕೊಲೆ, ಗಂಡಂದಿರ ಆತ್ಮಹತ್ಯೆಗಳು ಅನ್ನತಕ್ಕಂಥದ್ದು ಇಟ್ ಹ್ಯಾಸ್ ಗಾನ್ ಟು ರೈಸ್ 700%. ನಂಬ್ತೀರಾ? 700%. ಅದ್ರ ಮೇಲೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತೆ. ನನಗೆ ಆಯಸ್ಸು ಮುತ್ತೈದೆತನ ಇರ್ಲಿಕ್ಕೆ ಏನ್ ಹೇಳ್ಕೊಡಿ, ಇದು ಯಾವುದು ಮಾಡಲ್ಲ, ಮುತ್ತೈದೆತನ ಮಾತ್ರ ಬೇಕಂತೆ. ಹಾಕೊಳ್ಳಿ. ಈ ಫಿಲ್ಮ್ ಸ್ಟಾರ್ಗಳು, ಈ ಸೀರಿಯಲ್ ಆರ್ಟಿಸ್ಟ್ಗಳು ಈ ಒಂದು ಮಾಂಗಲ್ಯನ ತೆಗೆದಿಟ್ಬಿಡ್ತಾರೆ. ನೀವು ನಂಬ್ತೀರಾ? ನಿಜವಾಗಲು ಅದಕ್ಕೆ ಕಲಾವಿದರು ಬಾಳು ಎಷ್ಟು ಜನಕ್ಕೆ ಕಲಾವಿದರಲ್ಲಿ ನಾವು ದುರ್ಬೀನ್ ಇಟ್ಕೊಂಡು ಹುಡುಕ್ಬೇಕು. ಸಂಸಾರಗಳು ಚೆನ್ನಾಗಿದ್ದಾವೆ ನೋಡಿ, 2 ಮದುವೆ 3 ಮದುವೆ, ಡೈವರ್ಸ್ಗಳು, ಜೊತೆಲಿಲ್ಲ, ಇನ್ನೊಂದಿಲ್ಲ. ಅವ್ರ ಬಗ್ಗೆ ಯಾಕೆ ಗೊತ್ತಾ? ನಟನೆಗೋಸ್ಕರ ಸೀದಾ ಬಂದು ಮಾಂಗಲ್ಯ ತೆಗಿತಾರೆ. ಅದರ ಅರ್ಥ ಕೂಡ ಗೊತ್ತಿಲ್ಲ. ಅದನ್ನ ಹಾಕಿಸ್ದವ್ರು ಯಾರು, ಅದನ್ನ ಆಶೀರ್ವಚನ ಮಾಡಿದವ್ರು ಯಾರು, ಹಾಕ್ಸೋವಾಗ ತಂದೆ ಇಲ್ಲವೇ ಇಲ್ಲ. ಎಲ್ಲಿ ನಿಲ್ಲುತ್ತೆ ಮಕ್ಕಳೇ? ಒಂದು ಮನೆಯ ಸ್ತ್ರೀ ನಿರ್ಧಾರ ತಗೋಬಿಟ್ರೆ ನೆನ್ಪಿಟ್ಕೊಳ್ಳಿ, ತಾಯಿಯಾಗಿ, ಅಮ್ಮನಾಗಿ, ಮಗಳಾಗಿ, ಪತ್ನಿಯಾಗಿ, ಅಕ್ಕನಾಗಿ, ಅತ್ತಿಗೆಯಾಗಿ ಆ ರೀತಿ ನಿಂತು ಬಿಟ್ರೆ ನಿಜ ಹೇಳ್ತಾನೆ, ಎಂಥ ಮನೆ ಕೂಡ ಕತ್ತಲಿರುವುದು ಕೂಡ ಭೀತಿ ಆಗುತ್ತೆ. ಇಲ್ಲ ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿಬಿಡ್ತೀವಿ, ನನ್ನ ಗಂಡನಿಗೆ ಆಯಸ್ಸು, ಖಂಡಿತ ಇಲ್ಲ. ಈ ಥರದ್ದು ಎಷ್ಟೋ ನಿಯಮಗಳಿದ್ದಾವೆ. ನೀವು ಬ್ರೀಚಿಂಗ್ ದ ಲಾಸ್, ಅದೊಂಥರ ಸಂವಿಧಾನ, ನಮ್ಮ ಅತಿ ದೊಡ್ಡ ಕರ್ತವ್ಯ. ಅದು ಪುಸ್ತಕ ಹಿಂಗೇ ಇರಬೇಕು, ಹೀಗೇ ಇರಬೇಕು ಅಂತ ಹೇಗೆ ಒಂದು ಸಂವಿಧಾನ ಮಾಡಿದಾರೋ, ಒಂದು ಗೃಹಿಣಿ, ಒಂದು ಮನೆಯ ಮಗಳು ಮಹಾಲಕ್ಷ್ಮಿ. ನೀವು ನಂಬಲ್ಲ, ನನ್ನ ಮನೆ ಮಕ್ಕಳಿಗೆ ಹೀಗೇ ಹೇಳೋದು. ನಾನು ಬಿಟ್ಬಿಟ್ಟಿದ್ದೇನೆ. ಹೋಗ್ರೆ, ಗುರುಗಳ ಮನೆನೇ ತೂತು ಅಂತ ಗೊತ್ತಾಗ್ಬಿಟ್ಟಿದೆ, ನಿಮ್ಮ ಇಷ್ಟ, ನನ್ಗೆ ಮುಖನೇ ತೋರಿಸ್ಬೇಡಿ ಅಂತ. ಈ ಬೊಟ್ಟೆ ಕಾಣಿಸಲ್ಲ, ಇಟ್ಟಿದ್ದೀನಿ ಮಾಮ, ಇಟ್ಟಿದ್ದೀನಿ. ಎಲ್ಲೇ ದುರ್ಬೀನ್ ಇಟ್ಕೊಂಡು ನೋಡ್ಬೇಕೆ ಅಂತೀನಿ. ಇಷ್ಟು ಶಿವ ಶಿವ.
ಕಾಲ್ಗೆಜ್ಜೆ ಅನ್ನೋದು, ಆ ಕಾಲ್ಗೆಜ್ಜೆ ಹಾಕ್ತಾರೆ ನೋಡ್ಬೇಕು ಕೆಲವ್ರುಗಳು. ದುರ್ಗಮ್ಮ ತಾಂಡವಾಡ್ಬೇಕು, ಟಯ್ಯಾಟಕ್ಕ ಅಂತ ಹೊಸದೊಪ್ಪುದು ಹಾಕೊಂಡು ಮನೆಲ್ಲ ಗಲ 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 ಅಂತ. ಖಂಡಿತ ನಿಲ್ಲಲ್ಲ. ಯಾರ ಮನೆಯಲ್ಲಿ ಯಾವ ಸ್ತ್ರೀ ಕಾಲ್ಗೆಜ್ಜೆ ಹಾಕೊಂಡು ದನ್ನ ಅಂತ ಸದ್ದು ಬರುವಾಗ ಆ ಗೆಜ್ಜೆಗಳದ್ದು ವಿಪರೀತ ಚಿಕ್ಕ ಮಗುಗಾಗ್ತೀವಿ ನಾವು. ಒಂದು 8 ವರ್ಷ, ಒಂದು 9 ವರ್ಷ ಗಲ 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 ಆಡ್ತಾ ಕುಣಿತಾ ಬರ್ತಿದ್ದಾಳೆ ನಮ್ಮ ಪಾಪು. ನಮ್ಮ ಮಗಳು ನಾವು ಮನೆಗೆ ಬರ್ತಿದ್ದಾಗೆ ಅಜ್ಜನಾಗಿಯೋ ಮಾವನಾಗಿಯೋ ತಂದೆಯಾಗಿಯೋ ಅಣ್ಣನಾಗಿ ಗುಡುಗುಡು 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 ಅಂತ ಓಡಿ ಬರ್ತಾವಲ್ಲ, ಆ ಕಾಲ್ಗೆಜ್ಜೆ ಸದ್ದು ಅದೊಂದು ಲಕ್ಷ್ಮೀ. ಆದ್ರೆ ಮನೆಯ ಗೃಹಿಣಿ, ಅಯ್ಯಪ್ಪ, ಗೆಜ್ಜೆ ಸದ್ದಲ್ಲ ಅದು, ನಿಮ್ಮ ಮನೆಗೆ ಇಟ್ಕೊಂಡಿರೋ ಅದನ್ನ ಏನ್ ಹೇಳ್ತೀವಿ ಅಂದ್ರೆ ಗೊತ್ತಾ, ಸರಿಯಾಗಿ ಕಬ್ಬಣ ಕಾದು ಬಿಟ್ಟು ನಿಮ್ಮ ಜೀವನಕ್ಕೆ ನೀವೇ ಬೆಂಕಿ ಹಚ್ಕೊಬಿಟ್ರಿ ಅಂತ ನೆನಪಿಟ್ಕೊಳ್ಳಿ. ಹೌದು ಅಲ್ವಾ? ಎಷ್ಟು ಜನ ನೀವು ಕಮೆಂಟ್ಸ್ ಹಾಕ್ತೀರಿ, ಕಾಲ್ಗೆಜ್ಜೆ ಸದ್ದು ಮಾಡಿಕೊಂಡು ಹಾಕಿದ ಹೆಣ್ಣಿನ ಮನೆಯ ಗಂಡನಿಗೆ ಬಲವಿರುವುದಿಲ್ಲ, ಇಲ್ಲ ಜೊತೆಲಿರಲ್ಲ, ಇಲ್ಲ ಮೂರ್ಖ ಗಂಡ, ಪೆದ್ದ ಗಂಡ, ದಡ್ಡ ಗಂಡ, ಗಲಾಗಲ ವಿಪರೀತ ಗೆಜ್ಜೆ ಸದ್ದು ಬರುವಂತ ಗೆಜ್ಜೆಯನ್ನ ಹಾಕಿಕೊಳ್ಳುವ ಗೃಹಿಣಿ ಸ್ತ್ರೀಯರ ಮನೆಯಲ್ಲಿ ಕಣ್ಣೀರು ತಪ್ಪಿದ್ದಲ್ಲ. ಗಂಡನಿಗೆ ಬಲ ಇರೋಲ್ಲ, ಇಲ್ಲ ಅವನಿಗೆ ಆರೋಗ್ಯ ಇರಲ್ಲ, ಇಲ್ಲ ಇನ್ನೊಂದು ಏನದು. ಒಂದು ಗೃಹಿಣಿ ಇನ್ನೊಂದು ಕಡೆದಾಗ ಹೇಳ್ತೀನಿ ಮಕ್ಕಳೇ, ಯಾವ ಸ್ತ್ರೀ ಧನ್ 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 ಅಂತ ಭೂಮಿನ ಒದ್ದುಕೊಂಡು ಉಜ್ಜುಕೊಂಡು ನಡೀತಾಳೋ, ಜೀವನದಲ್ಲ ಮನೆಯಲ್ಲಿ ಮರಣಕ್ಕೂ ಮೀರಿದ ವೇದನೆ ಏನು. ಹೌದು, ಇದು ತಾಯಿ ಜೀವ ನಡಿಬೇಕಾದ್ರೆ ಭೂಮಿಗೆ ಸೋಕದಾಗೆ ನಡಿಬೇಕು, ಸದ್ದಿಲ್ಲದ ಹಾಗೆ ನಡೆಯಬೇಕು. ಭೂತಾಯಿಯನ್ನು ಒದ್ದುಕೊಂಡು ಅಷ್ಟು ಜೋರಾಗಿ ಸದ್ದು ಮಾಡ್ಕೊಂಡು ಖಂಡಿತ ನನ್ನ ಗುರುಗಳ ಒಂದು ಸಿಸ್ಟರ್, ಇವಳು ಹೋಗೋ ಮನೆಗೆ ಮುಳುಗಿಸ್ತಾಳೆ, ಇರೋ ಮನೆಗೂ ಮುಳುಗಿಸ್ತಾಳೆ, ಇವಳ ಫಸ್ಟ್ ಕಳಿಸಿ ಅನ್ನೋರು ಅವ್ರ ತಾಯಿ. ನಂಬಲ್ಲ, ಹೋದ ಮನೆಗೆ 3 ವರ್ಷಕ್ಕೆ ವೈದವ್ಯ, ನೀನ್ ನಮ್ಮನೆಗೆ ವಾಪಸ್ ಬರ್ಲೇಬೇಡ ಅಂದ್ಬಿಟ್ಟಿದ್ರು. ಯಾವ ಪಾಟಿ ಭೂಮಿನ ಹೊತ್ಕೊಂಡು ನಡೀತಿಯಲ್ಲೇ. ಬಾ ನೆನಪಿಟ್ಟುಕೊಳ್ಳಿ, ಇನ್ನೂ ತುಂಬಾ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಳ್ತಾನೆ, ಸ್ವರ್ಣ ಗೌರಿ ವ್ರತಕ್ಕೆ ಹೇಳ್ತಾನೆ, ಯಾಕೆ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ? ನೆಮ್ಮದಿ ಇದ್ದ ಮೇಲೆ ಎಲ್ಲ ಬಂದ್ಬಿಡ್ತು. ಯಾವ ಮನೆಯಲ್ಲಿ ನೆಮ್ಮದಿ ಇರುತ್ತೋ ಎಲ್ಲ ಇರುತ್ತೆ ಮಕ್ಕಳೇ. ನನ್ನ ಮನೇಲಿ ನನಗೆ ನನ್ನ ನೆಮ್ಮದಿಯೇ ನನ್ನ ಧರ್ಮದೇವತೆ. ನಾನು ಬದುಕಿದ್ದೇನೆ, ಉಸಿರಾಡುತ್ತಿದ್ದೇನೆ, ಇನ್ನು ನಿಮ್ ಮುಂದ್ಗಡೆ ಹೀಗಿದ್ದೇನೆ ಅಂದ್ರೆ ಆ ತಾಯಿ ಕುತ್ತಿಗೆಯಲ್ಲಿರ್ತಕ್ಕಂಥ ಮಾಂಗಲ್ಯವೇ ಸಾಕ್ಷಿ ಇದೆ ಅಂದ್ರೆ ನಾನು ಇನ್ನೂ ಇದ್ದೀನಿ ಅಂತ ಅರ್ಥ ಅಷ್ಟೇ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ ಖಂಡಿತ ತುಂಬ ತಾಯಂದ್ರಿಗೆ ಅರ್ಥ ಮಾಡಿಸಿರ್ತೇನೆ. ಕೆಲವ್ರಿಗೆ ಅದು ಪಥ್ಯ ಆಗಲ್ಲ, ಕ್ಷಮೆ ಇರಲಿ ನಿಮ್ಮ ಪಾದಕ್ಕೆ. ನನ್ನ ಮನೆಯವರು, ನನ್ನ ಮನೆ ಮಕ್ಕಳು, ನನ್ನ ಅಕ್ಕಂದರು, ನನ್ನ ತಂಗಿರು, ನನ್ನ ಆತ್ಮೀಯರು, ನನ್ನ ಬಂಧುಗಳು ಅಂತ ಒಂದು ಅಕ್ಕರೆಯಿಂದ ಹೇಳಿದ್ದೇನೆ ವಿನಃ ನಿಮಗೆ ಗಾಯ ಮಾಡ್ಲಿಕ್ಕಲ್ಲ ಮಕ್ಕಳೇ. ಈ ಒಂದು 30-32 ವರ್ಷದಿಂದಲೂ ನಾನು ಬದಲಾಗಲ್ಲ. ನನಗಿದರಿಂದ ಏನೂ ಪ್ರಯೋಜನ ಇಲ್ಲ. ನೀವೆಲ್ಲೋ, ನಿಮ್ಮ ಬದುಕೆಲ್ಲೋ ಎಲ್ಲೋ ಇದ್ದೀರಿ ಅಮ್ಮಂದ್ರು. ಸಮ್ವೇರ್ ಯು ಆರ್ ಹ್ಯಾಪಿ. ಒಂದು ದೀಪ ಹಚ್ಚುವಾಗ ನೆಮ್ಮದಿಯಾಗಿ ಅಮ್ಮಂದ್ರಿಗೆ ಮಲಗ್ತಿರಲ್ವಾ, ನನಗೊಂದು ಆತ್ಮತೃಪ್ತಿ. ವೈದಿಕವಾಗಿ ನಿಮ್ಮ ಮನೆ ಕುಟುಂಬದಲ್ಲಿ ಒಂದು ನೆಮ್ಮದಿ ತಂದುಕೊಟ್ಟೆ, ಒಂದು ಆನಂದ ತಂದುಕೊಟ್ಟೆ, ಒಂದು ಚೂರು ಖುಷಿ ತಂದುಕೊಟ್ಟೆ ಅನ್ನೋದು ಅಷ್ಟೇ ಮಕ್ಕಳೇ. ನನಗೇನೂ ಕೊಡಬೇಡಿ, ನನಗೇನೂ ಬೇಡ. ನೀವೆಲ್ಲೋ ಆನಂದವಾಗಿ ದೂರದಲ್ಲಿ ನಗ್ನಗ್ತಾ ಇದ್ದು ಬಿಟ್ರೆ ಅಷ್ಟು ಸಾಕು. ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತಾನೆ, ನಿಮ್ಮ ಪಾದ ಕೆರೆಗೆ ಹೇಳ್ತಾನೆ, ನೀವು ಚೆನ್ನಾಗಿರ್ಬೇಕು ಇಷ್ಟೇ. ದೇವಿಗೆ ಮಾತ್ರ ಒಪ್ಪಿಸ್ತಿರ್ತೀನಿ, ಏನವ್ವ ಇನ್ನೂ ನನ್ನನ್ನು ಇನ್ನೆಷ್ಟು ಪರೀಕ್ಷೆ ಇದೆ, ಇದೇನಿದು ಅನ್ನತಕ್ಕಂಥದ್ದು. ಇದೇ ಸತ್ಯ. ನನಗೇನೂ ಬೇಡ, ನನಗೆ ಯಾವ ಆಸ್ತಿ ಬೇಡ, ಅಂತಸ್ತು ಬೇಡ. ನೀವು ನಂಬುವುದಿಲ್ಲ, ಇವತ್ತು ಹೇಳ್ತಿದ್ದೇನೆ ನೋಡಿ, ಇದೇ ಭೀಮೇಶ್ವರ ವ್ರತ ಆಣೆಗೂ ಈ ತಾಯಿ ವಾಗ್ದೇವಿ ಯಾರ್ಯಾರಿಗೂ ಜ್ಯೋತಿಷ್ಯ ಹೇಳಿಸಿದೆ, ನನ್ನ ಬಾಯಿಂದ ಹೇಳಿದ್ದಾನೆ.
ಇವತ್ತಿನವರೆಗೂ ರವಿಶಂಕರ ಯಾರ ಹತ್ರನೂ ಹೋಗಿ ಕೈ ಚಾಚಿಲ್ಲ. ಅದು ದೊರೆ ಇರ್ಬೋದು, ದೊರೆಗೆ ಮೀರಿದ ಬಾಪ್ ಕ ಬಾಪ್. ನನಗೋಸ್ಕರ ನನ್ನ ಕಷ್ಟಕ್ಕಾಗ್ಲಿ, ನನ್ನ ಸುಖಕ್ಕಾಗ್ಲಿ, ನನ್ನ ಇಷ್ಟಕ್ಕಾಗ್ಲಿ ಕೇಳಿದ್ದಿಲ್ಲ, ಕೇಳುವುದಿಲ್ಲ, ಹೋಗುವುದಿಲ್ಲ. ನಾನು ಫೋನೇ ಮಾಡಲ್ಲ. ಅವ್ರಾಗ ಮಾಡಿದ್ರೆ ಮಾತಾಡ್ತಾನೆ, ಸಿಕ್ಕಿದ್ರೆ ಮಾತಾಡ್ತಾನೆ. ಅವ್ರಿಗೆ ನೆನಪೇ ಬರಲಿಲ್ಲ, ಇನ್ನೂ ಖುಷಿ, ಪರವಾಗಿಲ್ಲ, ಎಲ್ಲೋ ಚೆನ್ನಾಗಿದ್ದಾರೆ. ದೊರೆಗೆ ಮೀರಿದ ಪಟ್ಟ, ಎಸ್, ಶ್ರೀಮಂತಿಕೆ, ಏನೇನೋ ಬಂದಿದೆ ಅವರಿಗೆ. ನನಗೆ ಎಷ್ಟು ಆನಂದ ಅಂದ್ರೆ, ಆಗಾಗ ಯಾರೋ ಹೇಳಿದಾಗ, ಗುರುಗಳೇ ಗೊತ್ತಿದ್ಯಾ ಈ ಹೀರೋಗೆ ಹೇಳಿದ್ರಿ, ಗುರುಗಳೇ ಗೊತ್ತಿದ್ಯಾ ನೀವು ಇವ್ರಿಗೆ ಹಿಂಗೆ ಹೇಳಿದ್ರಿ, ಗುರುಗಳೇ ಇವ್ರಿಗೆ ಹೇಳಿದ್ರಿ, ಗುರುಗಳೇ ಇವ್ರು, ಅವ್ರ ಜೊತೆಲಿ ಬಂದಿರೋರು ಇನ್ನೊಂದು ಅಂತ ಬಂದಾಗ, ಹೌದಾ, ಇರ್ಲಿ, ಫೋನ್ ಅವ್ರೇನು ಮೆಸೇಜ್ ಮಾಡಲ್ವಾ, ಇಷ್ಟೆಲ್ಲ ತೊಂದರೆ ಇತ್ತಲ್ಲ ಗುರುಗಳೇ, ನೀವು ಒಂದು ಫೋನ್ ಮಾಡಬಾರ್ದು. ಇಲ್ಲ, ಮಾಡಲ್ಲ ಮಕ್ಕಳೇ. ನನ್ನ ಕರ್ಮವನ್ನು ನಾನು ಅನುಭವಿಸ್ತೇನೆ, ಅದಕ್ಕೆ ಧರ್ಮಬದ್ಧ ಸಾಕ್ಷಿಯಾಗಿ ನನ್ನ ಪತ್ನಿ ಇದ್ದಾಳೆ, ದೇವರಿದ್ದಾನೆ, ನಿಮ್ಮ ಪ್ರೀತಿ ಇದೆ, ಅಷ್ಟೇ. ನನ್ನ ಗುರುಗಳ ಆಶೀರ್ವಾದ ಇದೆ. ಇನ್ನೇನನ್ನು ನನಗೆ ದೇವರ ಮೇಲೆ ಪರಿಪೂರ್ಣ ನಂಬಿಕೆ, ಅಚಲವಾದ ನಂಬಿಕೆ. ಅಲ್ಲಲ್ಲಾದ್ರೂ ನಾನು ಎಲ್ಲಿದ್ದೆ ಅಂತ ನನಗೆ ಗೊತ್ತಿದೆ, ಅದಕ್ಕೋಸ್ಕರ ಹೇಳ್ತಿದ್ದಾನೆ ಮಕ್ಕಳೇ. ನನಗಿದ್ರಿಂದ ಏನೂ ಬೇಕಿಲ್ಲ. ನೀವೆಲ್ಲೋ ನೆಮ್ಮದಿಯಾಗಿ, ನೀವೆಲ್ಲೋ ಆನಂದವಾಗಿ ನೀವಿರಬೇಕು. ಪುಟ್ಟ ಮಕ್ಕಳು ಇರಬೇಕು. ನೀವು ಆನಂದವಾಗಿ ಏನೋ ಒಂದು ಇರೋದ್ರಲ್ಲಿ ಅಚ್ಚುಕಟ್ಟಾಗಿದ್ಬಿಟ್ರೆ ನನಗದೊಂದು ತೃಪ್ತಿ. ಅಣ್ಣನಾಗಿ, ತಂದೆಯಾಗಿ, ಮಿತ್ರನಾಗಿ, ಬಂಧುವಾಗಿ, ಆತ್ಮಬಂಧುವಾಗಿ ಎಲ್ಲೋ ಬೆಂತಟ್ಟಿದ್ದೇನೆ, ಸಾಕು, ಅಷ್ಟು ಸಾಕು. ನಿಮ್ಮ ಯಜಮಾನರು ನಿಮ್ಮನ್ನ ಬೆಂತಟ್ಟಿದ್ರೆ, ನಾನಾ ನೀನ್ ಇಷ್ಟು ತಾಳ್ಮೆಯ, ಯಾರ ಕಾರಣ? ಆ ಗುರೂಜಿ ಅಂದ್ರೆ ಅವರೊಂದು ಥ್ಯಾಂಕ್ಸ್ ಹೇಳಿದಾಗ ಎಲ್ಲೋ ಸಾಕು ನನಗೆ. ನಿಮ್ಮ ಅಣ್ಣನೋ, ನಿಮ್ಮ ತಂದೆನೋ, ನಿಮ್ಮ ಮಗನೋ ಬರ್ತಾರಲ್ವಾ ಗಂಡು ಮಕ್ಕಳು, ಆ ಪುರುಷರು, ಗುರೂಜಿ ನಮ್ಮಮ್ಮ ನಿಮ್ಮಿಂದ, ಗುರೂಜಿ ನಮ್ಮ ಅಕ್ಕ ನಿಮ್ಮಿಂದ, ಗುರೂಜಿ ನಮ್ಮ ಪತ್ನಿ ನಿಮ್ಮಿಂದ, ಗುರೂಜಿ ವಿ ಆರ್ ಲಿವಿಂಗ್ ಹ್ಯಾಪಿಲಿ ನಿಮ್ಮಿಂದ ಅಂತ ಎಷ್ಟು ಆ ಒಂದು ಆತ್ಮ ಬಂಧುಗಳು ಅಂತ ಹೇಳ್ತಾನೆ. ನೀವು ನಂಬಲ್ಲ, ನನಗದು ಕೊಟ್ಟಿರೋಷ್ಟು ಆನಂದ ಇನ್ಯಾವುದೂ ಇಲ್ಲ. ಅಪ್ಪ, ಎಸ್, ಅಷ್ಟು ಸಾಕು. ಬನ್ನಿ, ಗೊತ್ತಿದೆ ಅಮಾವಾಸ್ಯ, ನಾನು ಹೇಳಿಲ್ಲ, ರಾಶಿ ಅಂತರ್ಗತವಾಗಿ ಶನಿ ವಕ್ರ ಫಲ ಇನ್ನೂ ಏನೇನೋ ಬರ್ಕೊಂಡು ಬಂದಿದ್ದೆ, ಬಟ್ ಹಬ್ಬ ಇನ್ನೊಂದು ಅನ್ನೋ ಒಂದು ಕಾರಣಕ್ಕೆ ಮಿಸ್ ಮಾಡಿಕೊಂಡೆ. ನಾಳಿನ ಸಂಚಿಕೆ ನಾನು ತಿಳಿಸ್ತೇನೆ. ಮೇಷರಾಶಿ, ಗುರು ನಕ್ಷತ್ರದಲ್ಲಿ ಚಂದ್ರ ಇದ್ದು ಗುರು ರಾಹು ಸಾರದಲ್ಲಿರೋದ್ರಿಂದ ಒಳ್ಳೆಯವನು ಕೆಟ್ಟವನಾಗ್ಬೋದು, ಕೆಟ್ಟವನು ಒಳ್ಳೆಯವನಾಗ್ಬೋದು. ಜಾಗ್ರತೆ. ನಮ್ಮ ಬುದ್ಧಿ ಯಾರೋ ಬಂದ ಪ್ರಭಾವದಿಂದ, ಸ್ವಭಾವದಿಂದ ನಮ್ಮ ಬುದ್ಧಿ, ಮಾತು, ಮೇಧಸ್ಸು, ಆಲೋಚನೆಯನ್ನ ಕೆಡಿಸ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ ಬೇಡ ಮಕ್ಕಳೇ. ಅಮ್ಮನ ಹಾಲು ಕುಡ್ದವ್ರೇ ಇಲ್ವಂತೆ, ಕಂಡವ್ರ ಹಾಲು ಕುಡಿದು ತಿಂದು ಬದುಕ್ಲಿಕ್ಕೆ ಬಿಡುತ್ತಾ ಮಕ್ಕಳೇ? ಬಹುತ್ ಕುಚ್ ದೇಖಾ ಹೈ ದುನಿಯಾ. ಜಾಗ್ರತೆ. ವೃಷಭ ರಾಶಿ, ಗುರು ರಾಹು ಸಾರ, ರಾಹು ಗುರು ಸಾರ, ಲೀಗಲ್ ಡಿಪಾರ್ಟ್ಮೆಂಟ್, ಸೈಂಟಿಸ್ಟ್ ಡಿಪಾರ್ಟ್ಮೆಂಟ್, ರಿಸರ್ಚ್ ಡಿಪಾರ್ಟ್ಮೆಂಟ್, ಕಸ್ಟಮ್ಸ್, ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಬ್ಯೂಟಿಫುಲ್, ಚೆನ್ನಾಗಿದೆ. ಮಿಥುನ ರಾಶಿ, ಕನ್ಸಲ್ಟೆಂಟ್ ಆಗಿದ್ದೀರಾ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಟೆಕ್ನಿಕಲ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ರಿಸರ್ಚ್ ಸ್ಕಾಲರ್ಸ್, ಇಂಥ ಒಂದು ವಿದ್ಯೆ, ಕೆಲಸ, ಕಾರ್ಯ ಅನುಕೂಲ ಸಿಗ್ತು. ಕಟಕ ರಾಶಿ, ಸ್ವಲ್ಪ ಖರ್ಚುಗಳು, ಮನೆಗೋಸ್ಕರ ಓಡಾಟ, ಸುತ್ತಾಟ, ಗುರುಭಾವ, ಸ್ವಲ್ಪ ಒತ್ತಡ. ದೊಡ್ಡದಾಗಿ ಏನಲ್ಲ, ಮನೆಯವ್ರಿಗೋಸ್ಕರ, ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ ಮಾಡತಕ್ಕಂಥ ಒಂದು ಭಾವ ಚೆನ್ನಾಗಿದೆ. ವಿಪರೀತ ಖರ್ಚಷ್ಟೇ. ಸಿಂಹರಾಶಿ, ಬ್ಯೂಟಿಫುಲ್ ಡೇ. ದಾನಂ, ಧರ್ಮಂ, ಹೋಮಂ, ಹವನಂ, ಯಜ್ಞಂ, ಯಾಗಂ, ಪೂಜಾ, ಹೋಮ, ವೈದಿಕ, ಜ್ಯೋತಿಷ್ಯ, ಆಗಮ, ಇಂಥ ಒಂದು ವೃತ್ತಿ, ಉದ್ಯೋಗ ಬ್ಯೂಟಿಫುಲ್, ಚೆನ್ನಾಗಿದೆ ಇವತ್ತು. ದೈವ ಪ್ರಸಾದ, ಕುಟುಂಬದವರೊಂದಿಗೆ ದೈವ ಪ್ರಸಾದ, ದೈವ ದರ್ಶನ, ಗುರು ದರ್ಶನ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಕೇಂದ್ರದಲ್ಲಿ ಚಂದ್ರ ಗುರುಸಾರ, ಗುರು ರಾಹು ಸಾರ, ಚೆನ್ನಾಗಿದೆ. ಸಮಥಿಂಗ್ ಸ್ಪೋರ್ಟ್ಸ್ ಲೈನ್ ಅಲ್ಲಿದ್ದೀರಾ, ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲಿದ್ದೀರಾ, ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿದ್ದೀರಾ, ಮಾಧ್ಯಮದಲ್ಲಿದ್ದೀರಾ, ಲೇಖನ, ಪತ್ರಿಕಾ, ಮುದ್ರಣ, ಇಂತಹ ಒಂದು ವೃತ್ತಿ, ಉದ್ಯೋಗ, ಅದ್ಭುತ ಅವಕಾಶಗಳ ಸಂಗಮ. ಇನ್ನು ವಿಶೇಷವಾಗಿ ತುಲಾ ರಾಶಿ, ದಶಮಾಧಿಪತಿ ಚಂದ್ರ ಭಾಗ್ಯದಲ್ಲಿದ್ದು ಭಾಗ್ಯಾಧಿಪತಿಯಾಗಿರತಕ್ಕಂಥ ಬುಧ
ದಶಮದಲ್ಲಿದ್ದಾನೆ, ಚೆನ್ನಾಗೇ ಇದೆ. ವಿಶೇಷವಾಗಿ ತಾಯಿ ತಂದೆಗೆ ಸಂಬಂಧಪಟ್ಟಂತವರ ಜೊತೆ, ಹಿರಿಯರ ಜೊತೆ, ಕುಟುಂಬದವರ ಜೊತೆ ಹೆಜ್ಜೆ ಹಾಕ್ತಾ ಅವ್ರಿಗೆ ಸಂಬಂಧಪಟ್ಟಂತ ವೃತ್ತಿ, ಕೆಲಸ, ಕಾರ್ಯ ತೊಡಗಿಸ್ಕೊಂಡಿದ್ದೀರಿ ಅಂದ್ರೆ ಇನ್ನಷ್ಟು ಅಭಿವೃದ್ಧಿಯ ಸಂಕೇತ. ವೃಶ್ಚಿಕ ರಾಶಿ ಸ್ವಲ್ಪ ತೊಳಲಾಟ ವೃತ್ತಿಪರವಾಗಿ, ಕುಟುಂಬ ಪರವಾಗಿ. ಗುರು ಸಾರದಲ್ಲಿ ಗುರುವು ಅಷ್ಟಮ, ರಾಹು ಸಾರ, ಬೇವು ಬೆಲ್ಲ, ಏನೋ ಇದ್ದಾಗೆ ಏನೋ ಇಲ್ಲದ ಹಾಗೆ, ಏನೋ ಇಲ್ಲದ ಹಾಗೆ ಎಲ್ಲವೂ ಇದ್ದ ಹಾಗೆ. ನಾವು ಹಾಗೆ ಇದ್ದದ್ದನ್ನು ನೋಡೋದೇ ಇಲ್ಲ, ಇಲ್ಲದಿರುವುದನ್ನೇ ಹುಡುಕೋದು. ನೆನಪಿಟ್ಟುಕೊಳ್ಳಿ, ಈ ಕ್ಷಣ ಏನು ಸುಖವಿದೆಯೋ ಅದೇ ಸುಖ, ಈ ಕ್ಷಣ ಏನು ದುಃಖವಿದೆಯೋ ಅದೇ ದುಃಖ. ನಿನ್ನೆ ದುಃಖ ನಮಗೆ ಜಾಸ್ತಿ ಗಾಯ ಮಾಡೋಲ್ಲ, ನಾಳೆ ಏನೋ ಸುಖ ಬರುತ್ತೆ ಅದಲ್ಲ. ಈ ಕ್ಷಣ ಏನಿದೆಯೋ ಅದೇ ಸುಖ, ಈ ಕ್ಷಣ ಏನಿಲ್ಲವೋ ಅದೇ ದುಃಖ. ಸೊ ಅದರಿಂದ ತೀರಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ವೃತ್ತಿಪರವಾಗಿ ಚೆನ್ನಾಗಿದೆ, ನಂಬಿ ಮೋಸ ಹೋಗ್ತೀರಿ, ಜಾಗ್ರತೆ. ಧನುಸು ರಾಶಿ ಕಾಯಿ ಹಣ್ಣಾಗುತ್ತದೆ. ಹಣ್ಣು ಮಹಾಪ್ರಸಾದ, ಮಹಾಫಲವಾಗಿ ನಿಲ್ಲತಕ್ಕಂಥದ್ದಾಗುತ್ತದೆ ಧನುಸು ರಾಶಿಯವರಿಗೆ. ಗುರು ಚಂದ್ರ ಯೋಗ ವಿಶೇಷವಾಗಿ ಅಂದುಕೊಂಡಂತ ಕೆಲಸ, ಕಾರ್ಯ, ವ್ಯವಸ್ಥೆ ಬ್ಯೂಟಿಫುಲ್ ಆಗಿ ನಡೀತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ. ಯಾವ ಕೆಲಸವಾದರೂ ಕೊಡುವುದು, ಅನಾಥಾಶ್ರಮ, ವೃದ್ಧಾಶ್ರಮ, ಧರ್ಮ ಕಾರ್ಯ, ದಾನ ಕಾರ್ಯ, ಪೂಜಾ ಕಾರ್ಯ, ಫೌಂಡೇಶನ್, ಗೋಶಾಲೆ, ಯಜ್ಞಶಾಲೆ, ಈ ಥರದ್ದು ನಡೆಸ್ತಿದ್ದೀರಿ, ಕಾಪಾಡ್ತಿದ್ದೀರಿ, ಮದುವೆಗಳು ಮಾಡಿಸ್ತಿದ್ದೀರಿ, ಇನ್ನೊಬ್ಬರು ವಿದ್ಯೆಗೆ ಸಹಾಯ ಮಾಡ್ತಿದ್ದೀರಿ, ಅಂತ ಒಂದು ಸಾಮಾಜಿಕ ಕಾರ್ಯ, ದೈವಿಕ ಕಾರ್ಯ ವಿಶೇಷ ಪ್ರಗತಿ. ಮಕರ ರಾಶಿ ಚೆನ್ನಾಗಿದೆ. ಸ್ವಲ್ಪ ಶೂರಿಟಿ ಕೊಡುವಾಗ ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ನೀರು ಭದ್ರ, ಜಾಗ್ರತೆ. ತಗೊಳ್ಳೋವರೆಗೂ ಒಳ್ಳೆಯವರು, ತಗೊಂಡ್ಮೇಲೆ ಕೆಟ್ಟವರು, ಈ ರೀತಿಯ ಭಾವ ಇರತಕ್ಕಂಥದ್ದುಂಟು. ಎಚ್ಚರಿಕೆ. ಮಕರ ರಾಶಿ ಜಾಗ್ರತೆ. ತೀರಾ ದೊಡ್ಡದು ಬೇಡ, ತೀರಾ ಗೊತ್ತಿಲ್ದಿರೋದು ಬೇಡ, ಗೊತ್ತಿಲ್ಲ ವ್ಯವಹಾರ ಬೇಡ, ಪಾಲುದಾರಿಕೆ ಹೋಗ್ಲೇಬೇಡಿ, ಶೂರಿಟಿ ಕೊಡ್ಲೇಬೇಡಿ, ಕೊಡೋದು ಬೇಡ, ತಗೊಳ್ಳೋದು ಬೇಡ. ಐ ಆಮ್ ಹ್ಯಾಪಿ ಟು ಬಿ ವಾಟ್ ಎವರ್, ಇಷ್ಟು ಮಾಡ್ಕೊಳ್ಳಿ. ಆಮೇಲೆ ವಿಶೇಷವಾಗಿ ಕುಂಭರಾಶಿ ಚಂದ್ರ ಗುರುಸಾರ, ಗುರು ರಾಹುಸಾರ ಚೆನ್ನಾಗಿದೆ. ಮಕ್ಕಳ ವಿಚಾರದಿಂದ ಒಂದು ಸಣ್ಣ ನೋವು ತಿನ್ನತಕ್ಕಂಥದ್ದು, ಮನೆಯವರು, ಕುಟುಂಬದವರು, ಹತ್ತಿರದವರು, ಆತ್ಮೀಯರು, ಅಲ್ಲೊಂದು ಸಣ್ಣ ಒಂದು ಗಾಯ, ಒಂಟಿ ಅನ್ಸುತ್ತೆ, ಎಲ್ರಿಗೂ ನಾನಿದ್ದೇನೆ, ನನಗೆ ಯಾರೂ ಇಲ್ಲ ಅನ್ಸುತ್ತೆ. ಇವುಗಳ ಒಂದು ತೊಳಲಾಟಗಳ ಒಂದು ಚಿಹ್ನೆ. ಏನು ತೊಂದರೆಗಳಿಲ್ಲ, ಚೆನ್ನಾಗಿದೆ. ಏನ್ ಮಾಡೋದು? ಒಂಟಿಯೇ, ನಾವು ನಂಬಿದವರೇ, ಆತ್ಮೀಯರೇ. ಕುಂಭರಾಶಿಗೆ ಯಾರು ನೋವು ಕೊಟ್ಟಿಲ್ಲ ಹೇಳಿ. ನೀವು ನಂಬಲಿಕ್ಕೆ ಹೋಗ್ಬಾರ್ದು ಅಂತ. ಸೊ ಇವತ್ತು ಕೂಡ ಆ ಥರ ಏನೋ ಒಂದು ಸಣ್ಣ ಹೊಳಿ, ಕುಟುಂಬದ ವಿಚಾರ, ಹತ್ತಿರದವರ ವಿಚಾರದಿಂದ ಗಾಯವಾಗತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಮೀನರಾಶಿ ಗುರುಚಂದ್ರ ಯೋಗ ಚೆನ್ನಾಗಿದೆ. ನೋಡಿ, ವ್ಯವಹಾರಸ್ಥನಾದ ಮೇಲೆ ಕಡುಕನಾಗಬೇಕು, ಪೊಲೀಸ್ ಅಧಿಕಾರಿ ಆದ ಮೇಲೆ ಕಡುಕನಾಗಬೇಕು. ಆ ಜಾಗದಲ್ಲಿ ಗುರುತರ ಕುತ್ಕೊಂಡ್ರಿ, ಮುಗುದ್ರಿ. ಪೊಲೀಸಪ್ಪ ಆಗ್ಬಿಟ್ಟು ಪಾಪ ಏನ್ ಕಷ್ಟನ ಹೇಳ್ಬಿಡಿ ಸ್ವಾಮಿಗಳೇ, ನಿಮ್ಗೆ ಪುಣ್ಯ ಬರುತ್ತೆ ಸ್ವಾಮಿ ಅಂದ್ರೆ ಅವ್ನು ಕದ್ದವನ್ ಹೇಳೋಲ್ಲ. ಎಲ್ಲಿ ಕಟುಕನಾಗಿರಬೇಕು ಅಲ್ಲಿ ಕಟುಕನಾಗಿರ್ಬೇಕು, ಎಲ್ಲಿ ಸಮಾಧಾನವಾಗಿರ್ಬೇಕು ಅಲ್ಲಿ ಸಮಾಧಾನವಾಗಿರ್ಬೇಕು. ಅದರಲ್ಲೂ ಬದಲಾವಣೆ ಆಯಿತು ನೋವ. ಇವತ್ತು ನಿಮ್ಮ ವೃತ್ತಿಯನ್ನ ಆ ರೀತಿ ನಿಭಾಯಿಸ್ಕೊಂಡು ಹೋಗಿ. ಎಲ್ಲಿ ಕಟುಕರಾಗಿರ್ಬೇಕು ಅಲ್ಲಿರಿ, ಎಲ್ಲಿ ನ್ಯಾಯವಾಗಿರ್ಬೇಕು ಅಲ್ಲಿರಿ. ನಿಮ್ಮ ಪಾಲಿಗೆ ಪೂರ್ಣ ಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.